ಏ ಅಕ್ರಮ ಹೋಗ್ತಾ ಇರಲ್ಲ ಸರ್, ಟೆಕ್ನಿಕಲ್ ಪ್ರಾಬ್ಲಮ್, ನಾನೇ ಓದ್ತೀನಿ ಬಾಬಾ. ಬಂಡ್ರಮ ಗಂಗೆ ಬಾರೆ ತುಂಗೆ ಬಾರೆ. ಏನೋ ನಿನ್ನ ಅವತಾರ? ಏ ನಾ ಗಂಗೆ ಬಾರೆ ತುಂಗೆ ಬಾರೆ ಅಂತ ಕರೆದ, ಇದ್ಯಾವ್ದು ಮಂಗೆ ಬಂದ್ಬಿಡ್ತೀನಿ, ಮಂಗೆ. ಇಷ್ಟ ತನಕ ಮಂಗೆ ಯಾರಂತ ಹೇಳಿ ಗೊತ್ತಾಗಿದೆ ಎಲ್ಲರಿಗೂ. ರುಕ್ಮಿಣಿನ ನೀನು? ಯಾವ ದೇಶದ ಚೆಲುವೆ ನೀನು? ಮೋಸ್ಟ್ಲಿ ನಿನ್ನ ಮುಖ ಲಕ್ಷಣ ನೋಡಿದ್ರೆ ಯಾವ್ದೋ ಚೈನಾ ಬ್ರ್ಯಾಂಡ್ ಅನ್ಸುತ್ತೆ. ಹೊಗಳ್ತೀಯಾ ಅಂತ ಕಾಯ್ತಾ ಕುತ್ಕೊಂಡಿದ್ದೆ. ಹೊಗಳದ್ ಬಿಡಿ, ಇವಾಗ ನಾನು ಫುಲ್ ಸಂಸ್ಕೃತದಲ್ಲಿ ಒಂದು ಸ್ಟೋಕ್ ಹೇಳ್ತೀನಿ ಕೇಳಿಸ್ಕೊ. ಮಜವೋ ಮಜಾಹಿ ಮಜಸ್ಯ ಮಜವೋ ಮಜಾಹ ಮಜವೋ ಮಜ ಭಾರತ. ಇಂಥ ಅದ್ಭುತವಾಗಿತ್ತು ನಿನ್ನ ಶ್ಲೋಕ ಅಂದ್ರೆ. ಹೌದಾ? ನಮಸ್ಕಾರ, ಎಲ್ರಿಗೂ ಶುಭವಾಗ್ಲಿ. ನಗ್ನಗ್ತಾ ನಲಿ ಅಂತ ಹೇಳಿ ಇವತ್ತು ನಮ್ಮ ಮಜಾ ಭಾರತನ ಶುರು ಮಾಡೋಣ. ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಹಾಗೇನೆ ನಮ್ಮ ಮಜಾ ಭಾರತದ ಪಿತಾಮಹರಾದಂತಹ ಪೂಜ್ಯಸ್ಯ ಪೂಜ್ಯಸ್ಯ ಪೂಜೇನ ಪೂಜಾವರ ಚಿರಂಜೀವಿ ಸಾಮ್ರಾಟ್ ಸ್ಟಾರಹ ಶ್ರೀ 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 ಎಸ್ ನಾರಾಯಣ ಸರ್ರಹ ಮೋಸ್ಟ್ ವೆಲ್ಕಮ್. ಹಾಗೇನೆ ಮುಖೇನ ಮುಖಸ್ಯ ಮುಖಾರವಿಂದ ರಮೇಶ್ ಅರವಿಂದ ರಾಮ ಶ್ಯಾಮ ಭಾಮಹ ಶ್ರುತಿ ಅವರಿಗೂ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಏನ್ ನಿರಂಜನ್, ಏನಾಯ್ತು? ನೀವೊಬ್ರೆ ಸೂಪರ್ ಬ್ರ್ಯಾಂಡು, ಮಿಕ್ದಲ್ಲಿರೋರೆಲ್ಲ ಹೆಂಗೆ ಚೈನಾ ತರ ಕಾಣ್ತಾರ? ಅವ್ನ ಹಂಗಂತಾದ್ರೆ ಸುಮ್ಮನೆ ಇರ್ತೀಯ? ಏನಿಲ್ಲ, ಒಂದೇ ಒಂದು ಪರ್ಮಿಷನ್ ಮೇಡಮ್, ಸ್ಟೇಜ್ ಮೇಲೆ ಅವನಿಗೆ. ಅಲ್ಲ, ಒಂದ್ ನಿಮಿಷ, ಈಗ ನಿನಗ್ ಚಾನ್ಸ್ ಕೊಡ್ತೀನಿ. ಅವ್ನು ಯಾವ ಬ್ರ್ಯಾಂಡ್ ತರ ಕಾಣ್ತಾನೆ ಹೇಳು? ಲೋಕಲ್ ಬ್ರ್ಯಾಂಡ್, ಗುಜರಿ ಬ್ರ್ಯಾಂಡ್. ನೀ ಓವರ್ ಟು ನಾರಾಯಣ್ ಸರ್. ಆತರ ಎಲ್ಲ ಬೈಬಾರ್ದಪ್ಪ. ಇವತ್ತು ಇಬ್ರು ತುಂಬಾ ಸುಂದರವಾಗಿದ್ದಾರೆ. ಇವತ್ತು ಏನೋ ಸಣ್ಣ ಕೊರತೆ ನಿರಂಜನ್ಗೆ, ಎಲ್ಲ ತುಂಬಾ ಚೆನ್ನಾಗಿದೆ, ಏನೋ ಸಣ್ಣ ಕೊರತೆ. ಸರ್ ತುಂಬಾ ದೊಡ್ಡ ದೊಡ್ಡ ಕೊರತೆಗಳೆಲ್ಲ ಇದೆ. ಇಲ್ಲ ಇಲ್ಲ, ಈ ಗೆಟಪ್ ಅಲ್ಲಿ ಅದಿಸ್ಕೊಳ್ಳಿ. ಅದು ಇದೆ ಸರ್. ಭೂತ ಏನ್ ಮಕ್ಕಳ ಬನ್ನಿ. ಯಾಕೆ ಸರ್? ಇಲ್ಲಿ ಏನೋ ಕೊರತೆ, ಅದು ಕೊಡೋಣ ಅಂತೇಳಿ. ಇದು ಕೊಡಿ, ಅವ್ರ ಕೈ ಕೊಡಿ, ನಿರಂಜನ್ ಕೈ ಕೊಡಿ. ಈಗ ಇಟ್ಕೊಳ್ಳಿ. ಶೀತಲ್ ಈ ಕಡೆ ಬಮ್ಮ, ಈ ಕಡೆ ಬಾ. ಫೋಟೋ ತೆಗಿದೆ, ತುಂಬಾ ಚೆನ್ನಾಗಿದೆ. ಏನ್ ಸರ್ ಇದು? ಓಕೆ, ಕಂಟಿನ್ಯೂ. ಏನ್ ಮಸ್ತಾಗಿ ಕಾಣ್ತಾ ಇದೆಯಾ? ಹೋಗ್ಲಿ ಬಿಡಿ. ಈಗ ಫಾರ್ಮಲ್ ಆಗಿ ಹೇಳ್ಬೇಕು ಅಂದ್ರೆ, ಈಗ ನಿಜವಾದ ಕೃಷ್ಣ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಯಾವ ಕೃಷ್ಣನೋ? ಗಡಿಬಿಡಿ ಕೃಷ್ಣನ, ಡಾಕ್ಟರ್ ಕೃಷ್ಣನ, ಆಕ್ಟರ್ ಕೃಷ್ಣನ? ಯಾವ ಕೃಷ್ಣ ಇವರು? ಸಾಕ್ಷಾತ್ ಹೊನ್ನವಳ್ಳಿ ಕೃಷ್ಣ. ಹೊನವಳ್ಳಿ ಕೃಷ್ಣ, ಎಸ್, ಬರ್ತಾ ಇರೋದು ಹೊನವಳ್ಳಿ ಕೃಷ್ಣ ಅವರು. ಮತ್ತೆ ಅವ್ರ ಜೊತೆಲಿ ಬರ್ತಾ ಇದ್ದಾರೆ ಟ್ರಿಗರ್ ಚಿತ್ರದ ಚೆಲುವ ಚೇತನ್ ಅವರು. ಸೊ ಪ್ಲೀಸ್ ವೆಲ್ಕಮ್ ಹೊನವಳ್ಳಿ ಕೃಷ್ಣ ಅಂಡ್ ಚೇತನ್. ಮಜಾ ಭಾರತ. ಹೊನ್ನವಳ್ಳಿ ಕೃಷ್ಣ ಸರ್, ವೆಲ್ಕಮ್ ಟು ಮಜಾ ಭಾರತ. ನಿಮ್ಗೋಸ್ಕರ ಒಂದು ಕೊಳಲು ತಂದೀನಿ, ತಗೊಳ್ಳಿ. ಶಿವಮೊಗ್ಗವರೆಗೂ ನಿಮ್ ಕೈಯಲ್ಲೇ ಇರಬೇಕಿದು. ಸರ್, ಇವಾಗ ನಿಮ್ಮ ಪಕ್ಕದಲ್ಲಿ ರಾಧೆಯಾಗಿ ಯಾವ ಹೀರೋಯಿನ್ ಅನ್ನ ಸೆಲೆಕ್ಟ್ ಮಾಡ್ಕೋತೀರಾ ನಮ್ಮ ಕನ್ನಡ ಚಿತ್ರರಂಗದಲ್ಲಿ? ನನಗೆ ಲಕ್ಷ್ಮಿ ಅವರು. ಲಕ್ಷ್ಮಿ? ಜೂಲಿ ಲಕ್ಷ್ಮಿ ಅವರು. ಯಾಕಂದ್ರೆ ಅವರ ಚಿತ್ರದಲ್ಲಿ ನಾನು ಸಹ ನಿರ್ದೇಶಕನಾಗಿ ಸಾಕಷ್ಟು ಚಿತ್ರ ಮಾಡಿದ್ದೆ. ಅವ್ರು ಏನೇ ಒಂದು ಕಂಟಿನ್ಯೂಟಿ ಅಂತ ಇರುತ್ತಲ್ಲ, ಸೀನ್ ನಂಬರ್ 4 ಅಂತಂದ್ರೆ ಕರೆಕ್ಟಾಗಿ ಆ ಡ್ರೆಸ್ಸನ್ನ ಅವ್ರು ಹಾಕೊಂಬರೋರು. ಸರ್, ನೀವು ಬಂದಿರೋದು ನಮಗೆ ಖುಷಿ, ನಮಗೆ ಭಾಗ್ಯ ಬಂದಂಗೆ. ಇನ್ನು ಚೇತನ್, ಟ್ರಿಗರ್ ಸಿನಿಮಾ ಇನ್ನೇನು ಟ್ರೇಲರ್ ಮೊನ್ನೆ ಅಷ್ಟೇ ರಿಲೀಸ್ ಆಗಿದೆ. ಏನು ಟ್ರಿಗರ್ ಅಂದ್ರೆ ಏನು, ಏನ್ ವಿಶೇಷ ಸಿನಿಮಾದಲ್ಲಿ? Trigger is a fun-filled mystery, suspense, action, lovable, humorous ಎಲ್ಲ ಮಿಕ್ಸ್ ಆಗಿರುವಂಥ ಒಂದು ಚಿತ್ರ. ಸೊ ಎಲ್ಲರನ್ನೂ ಎಂಟರ್ಟೈನ್ ಮಾಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಐ ಆಮ್ ಜಸ್ಟ್ ವೇಟಿಂಗ್. ಸೊ 100% ಎಂಜಾಯ್ಮೆಂಟ್ ನಾವು ಕೊಡ್ತೀವಿ ಅಂತ ನಾವು ಪ್ರಾಮಿಸ್ ಮಾಡ್ತೀವಿ. ನೀವು ಕೂಡ ಶೋನಲ್ಲಿ ಫುಲ್ ಮಜಾ ಮಾಡ್ತೀರಾ ಅಂತ ನೀವು ಪ್ರಾಮಿಸ್ ಮಾಡ್ದ. ಜೈ ಹೊನವಳ್ಳಿ ಕೃಷ್ಣ ಅಂತ ಹೇಳ್ತಾ ನಮ್ಮ ಶೋನ ಕಂಟಿನ್ಯೂ ಮಾಡೋಣ ದಯವಿಟ್ಟು. ಮಜಾ ಭಾರತ. ಅಲ್ಲ ಶೀತಲ್, ನಿನ್ನಿಂದ ಇನ್ನು ಎಷ್ಟು ಜನ ಜೈಲ್ಗೆ ಹೋಗ್ಬೇಕು ಅಂತ ನಂಗೆ ಗೊತ್ತೇ ಆಗ್ತಾ ಇಲ್ಲ. ಯಾಕೋ ನನ್ನಂತ ನಿರಪರಾಧಿ ಈ ಜಗತ್ತಲ್ಲೇ ಯಾರು ಇಲ್ಲ, ಇನ್ನೋಸೆಂಟ್ ನಾನು. ಯಾರು ಹೇಳಿದ್ದು? ಈಗ ನಿನ್ನ ಲವ್ ಮಾಡಿ ಒಬ್ಬ ಜೈಲಿಗೆ ಸೇರಿದಾನೆ. ಸೊ ಅವನ ಸ್ಥಿತಿ ಎಂತ ನನಗಿಂತಲೂ ಒಂಥರ ಕೋರ ಕಠೋರವಾಗಿದೆ. ಸೊ ಪ್ಲೀಸ್ ವೆಲ್ಕಮ್ ಪಂಚ್ ಪಂಟರ್ಸ್ ಆನ್ ಸ್ಟೇಜ್. ಇದು ರೊಮ್ಯಾಂಟಿಕ್ ಸಾಂಗ್ ಅಲ್ಲ, ಅದು ಪ್ರೀತಿ 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 ಅಂತಿತ್ತಲ್ಲ, ಮೂಡ್ಗೋಗ್ಬಿಟ್ಟಿದೆ. ಇಳಿದು ಬಾ. ಇವತ್ತು ರಿಲೀಸ್ ಆಯ್ತಾರದಕ್ಕೆ ನಂಗೆ ಬಹಳ ಫೀಲಿಂಗ್ ಆಯ್ತದೆ ಕಲ. ಯಾಕೋ ಹೊರ್ಗಡೆ ಹೋಗಿ ಆರಾಮಾಗಿ ಬದುಕೋದಲ್ವಾ? ಹೊರಗಡೆ ನಿನ್ನಂತ ಫ್ರೆಂಡು ಸಿಗಿಕ್ಕಿಲ್ಲ ಅಂತಮ್ಮ. ನನ್ ಮೇಲೆ ಅದೆಷ್ಟು ಲವ್ ಇದೆ ಕಣ ನಿನಗೆ. ಅಂತಮ್ಮ ಒಂದ್ ಕೆಲ್ಸ ಮಾಡು, ಮೈಸೂರು ದಾಟಿ ಮಂಡ್ಯ ಬಿಟ್ಟು ಬೆಂಗಳೂರಿಗೆ ಬಂದ್ಬಿಡು.
ಆ ಪರಪ್ಪ ನಗರದಲ್ಲೇ ನಾ ಇರೋದು. ಹಾಗಾದ್ರೆ ನೀವೊಂದ್ ಕೆಲಸ ಮಾಡು. ಏನೇ ಕೆಲಸ ಹೋದ್ರು ಮನೇಲಿ ಹೋಗಿ ಮಾಡ್ತೀನಿ ನಾನು. ಅದಲ್ಲಪ್ಪ, ಇವತ್ತು ನಮ್ ಜೈಲಿಗೆ ಹೊಸ ಜೈಲರ್ ಬರ್ತಿದ್ದಾರೆ, ಅವ್ರಿಗೊಂದ್ ಸಲ್ಯೂಟ್ ಹೊಡೆದು ಮನೆಗೆ ಹೋಗು. ಓಕೆ ಅಂತಮ್ಮ, ಬಂದೇ ಬಿಟ್ಟು ಅಂತಮ್ಮ. ಏ 320 ನಾನೇ ಕಣ ಹೊಸ್ತಾಗ್ ಬಂದಿರೋ ಜೈಲರ್. ಲೇ ಇಡಿಯಟ್ ನಾನ್ಸೆನ್ಸ್ ಬ್ಲಡಿ ಅಪ್ಪಯ್ಯ, ಕೂಲ್ ಆಗಪ್ಪಯ್ಯ, ಕೂಲ್ ಆಗಿ. ನಾನಿದ್ದೀನಿ. ಲೇ ಲೋಪರ್ ಲಪಂಗ, ನಿಮ್ಮಂತವ್ರಿಂದ ಕಣ ಈ ದೇಶ ಕಟ್ಟಕ್ ಆಗ್ತಾ ಇಲ್ಲ. ಈ ದೇಶ ಕಟ್ಬೇಕು ಅಂದ್ರೆ ಆ ಶಾಂತಿಯಿಂದ ಮಾತ್ರ ಸಾಧ್ಯ. ಅಯ್ಯ ಮೇಡಮ್, ಅವಳು ನೆಟ್ಟಗ್ ಹೂವ ಕಟ್ಟಕ್ಕೆ ಬರೀಕಿಲ್ಲ, ಇನ್ ದೇಶ ಕಟ್ಟಳು. ಮಗನೇ ಹಾಕ್ಬಾ ದಾರಿಗೆ. ಲೇ ಹೇಳೋ, ಏ ಕಾಟನ್ ಬಾರ ಇಲ್ಲೇ. ನಾನು ಕಾಡ್ ಪಾಪಕ್ಕನ, ನೀನ್ ಹೋಗ. ಯಾಕೋ ನೀನ್ ಜೈಲಿಗೆ ಬಂದಿದ್ದ? ಮೇಡಮ್, ಒಂದೇ ಒಂದ್ ಫಂಕ್ಷನ್ ಅಲ್ಲಿ ಟಿಫನ್ ಬಿಟ್ಬಿಟ್ಟು ಬಂದ್ಬಿಟ್ಟೆ ಮೇಡಮ್, ಅದಕ್ಕೆ. ಅಯ್ಯಯ್ಯೋ ಮೇಡಮ್, ಟಿಫಾನ್ ಬಾಕ್ಸ್ ಕದ್ದಿದ್ದಕ್ಕೆ ನಮ್ಮವ್ರು ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ. ಅಯ್ಯೋ ಅಪ್ಪಯ್ಯ, ಈತಗ್ ಗೊತ್ತಿದಂಗೆ ಅದು ಬ್ಲಾಸ್ಟು. ಅಯ್ಯೋ ನಿನ್ನ ಮಗನೇ, ಏ ಕರಿಬೇಕ ಬಾರೋ. ನನ್ನನ್ನ ಕರಿಬೇಕು ಅಂತ ಕರಿಬೇಡಿ ಮೇಡಮ್, ನಾನಾಗಿರಲ್ಲ. ಅಯ್ಯ ಮೇಡಮ್, ಇದು ತೆಗಿರಿ ಮೇಡಮ್. ಮಗನೇ ಹೇಳೋ, ನೀನ್ ಯಾಕೋ ಬಂದಿದ್ದು? ಮೇಡಮ್, ಜೇಬಲ್ಲಿ ಪಿನ್ ಚುಸ್ತಾ ಇತ್ತು ಮೇಡಮ್, ರಪಕ್ಕಂತ ತೆಗೆದು ಸಪಕ್ಕಂತ ಕಿತ್ತಾಕಿ ಜನ ಇರೋ ಕಡೆ ಬಿಟ್ಟೆ. ಚೆನ್ನಾಗಿ ಎನ್ಸ್ಕೊಂಡಿದ್ಯಾ? ಅದ್ಯಾವ ಪಿನ್ನು? ಅದು ಬಾಂಬ್ ಮೇಲೆ ಇರುತ್ತಲ್ಲ ಮೇಡಮ್, ಅದು. ಅಯ್ಯೋ, ಬಾಂಬ್ ತೆಗೆದು ಜನರ ಮೇಲೆ ಹಾಕ್ಯಾನಾ? ಮಗನೇ ಮೇಡಮ್, ಅವನ ಮೇಲೆ ಇನ್ನೂ ಒಂದು ಕ್ರೈಮ್ ಇದೆ. ಇನ್ನೊಂದು? ಅದು ಕ್ರೈಮ್ ಅಲ್ಲ, ಪ್ರೀತಿ. ಅದ್ಯಾವ ಪ್ರೀತಿನ? ನಮ್ಮ ಅವನ ಮೇಲೆ ನನಗ್ ಸಖತ್ ಪ್ರೀತಿ ಮೇಡಮ್. ಓ, ನೀನ್ ಅಂತವನಾ? ಇಲ್ಲ, ಕರೆಕ್ಟ್ ಆಗೇ ಇದೀನಿ. ಅವತ್ತು ಆಸ್ಪತ್ರೆಯಲ್ಲಿ ಅವ್ರಿಗೆ ಹುಷಾರಿರ್ಲಿಲ್ಲ, ಬಾಯಿ ಕಟ್ ಹಾಕ್ಬಿಟ್ಟಿದ್ರು. ಮಾತಾಡ್ಸ್ಬೇಕು ಅಂತ ಪೈಪ್ ತೆಗ್ದೆ ಮೇಡಮ್. ಇನ್ನೇನ್ ಅವ್ರು ಮಾತಾಡ್ಬೇಕು ಅಷ್ಟನ್ನದ್ರಲ್ಲಿ ನನಗೆ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ರು. ಅದ್ಯಾವ ಪೈಪು? ಇದು ಮೇಡಮ್, ಅದೇನೋ ಆಕ್ಸಿಜನ್ ಪೈಪ್ ಅಂತಾರಲ್ಲ ಮೇಡಮ್. ಆಕ್ಸಿಜನ್ ಪೈಪ್ ತೆಗ್ದೇನೋ? ಬಲೆ ನಟಸ್ತೀಯ ಕಣ ನೀನು. ಮೇಡಮ್, ಹಾ, ಇನ್ನೊಂದು ವಿಷಯ. ಏನೋ? ನಿಂಗೆ ಇವತ್ತು ರಿಲೀಸ್ ಆಗ್ತಿದ್ದಾನೆ. ಓ, ನಿಂಗ್ಯಾ? ಬಾರೋ ಇಲ್ಲಿ. ರಿಲೀಸ್ ಆಗ್ತಿದೆಯೇನಾ? ನಿನ್ನ ನೋಡ್ತಾ ಇದ್ರೆ ಬಹಳ ಸಂತೋಷ ಆಗುತ್ತೆ ಕಣ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಸಾಧನೆ ಮಾಡ್ಬಿಟ್ಟಿದ್ಯಾ ಕಣ ನೀನು. ಶಬಾಷ್. ನಿನ್ಗೆ ಈ ಖುಷಿಯಲ್ಲಿ ಏನಾದ್ರೂ ಕೊಡ್ಲೇಬೇಕು. ಕ್ಯಾಶೇ ಕೊಡಿ ಮೇಡಮ್. ಕ್ಯಾಶ್ ಗುಡ್ ಐಡಿಯಾ ಅಲ್ಲ? ಹಾ, ಕೊಡ್ತೀನಿ ಕಣ, ಕೊಡ್ತೀನಿ. ಇಲ್ಲಿ ನೋಡು, ಈ 10,000 ರೂಪಾಯಿ ತಗೊಂಡು ಇನ್ನು ಮೇಲಾದ್ರೂ ಮನುಷ್ಯನಾಗಿ ಬದುಕು. ಮೇಡಮ್, ನಿಮ್ದು ತುಂಬಾ ದೊಡ್ಡದು ಏನ ಮನ್ಸು. ಮೇಡಮ್, ನಾನು ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಿದ್ದೀನಿ, ನನಗೆ ಏನಾದ್ರೂ ಕೊಡೋಣ ಕಣೋ, ಕೊಡೋಣ. ಅಪ್ಪಯ್ಯ, ನನ್ನ ಪರ್ಸಲ್ಲಿರೋ 10,000 ಕಾಣ್ತಿಲ್ಲ. ಮೇಡಮ್, ನನ್ನ ಕೈಲಿ ನೀವೇ ಕೊಟ್ರಲ್ಲ. ಪಿಕ್ ಪಾಕೆಟ್. ಪಿಕ್ ಪಾಕೆಟ್? ಅಯ್ಯೋ ನಿನ್ನಲ್ಲೇ, ನನ್ನ ಪರ್ಸ್ನೇ ಪಿಕ್ ಪಾಕೆಟ್ ಗೊತ್ತಾಗಲ್ಲೇನೋ? ಮಗನೇ ಹೇಳೋ, ಯಾಕೋ ಕದ್ದೆ? ಯಾಕೋ ನೀವೇ ಕೊಟ್ರಲ್ಲ. ನಾನೇ ಕೊಟ್ನಾ? ಇವನಿಗೆ ಇನ್ನ 5 ವರ್ಷ ಶಿಕ್ಷೆ ಹಾಕಿ. ಟಿಫಿನ್ ಬಾಕ್ಸ್ ಅಲ್ಲಿ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡ್ತೀಯಲ್ಲ. ಕೂಲ್ ಕಂದ, ಕೂಲ್. ನಾನಿದ್ದೀನಿ. ಏ ತಾರೋ ಇಲ್ಲಿ, ಇನ್ ತಗೊಂಡೋಗಿ ನನ್ ಪರ್ಸಲ್ ಇಟ್ಬಿಡಪ್ಪ. ಇಡಪ್ಪ. ಜೈಲರ್ ಪರ್ಸ್ನೇ ಎಗುರಿಸ್ತೀಯನೋ? ಜೈಲರ್ ಪರ್ಸ್ನೇ ಎಗುರಿಸ್ತೀಯನೋ? ಮಗನೇ, ಜೈಲರ್ ಪರ್ಸ್ನೇ ಎಗುರಿಸ್ತೀಯನೋ? ಹೇಳೋ, ಏನೋ ನಿಂದು? ಮೇಡಮ್, ಇದು ತುಂಬಾ ಅನ್ಯಾಯ ಮೇಡಮ್. ಅನ್ಯಾಯ? ಅಯ್ಯೋ ಅಪ್ಪಯ್ಯ, ಅನ್ಯಾಯ ಅಂತೆ, ಅನ್ಯಾಯ ಅಂತೆ. ನೋಡಿದ್ರ ನನ್ನನ್ನ ಹೊಡೆದು ಸಾಯಿಸೋ ಪ್ಲಾನ್ ಮಾಡ್ಬಿಟ್ಟ. ಏನೋ ನನ್ನ ಹೊಡೆದು ಸಾಯಿಸೋ ಪ್ಲಾನ್ ಮಾಡ್ತೀಯ ನೀನು? ನಿಮ್ ಪರ್ಫಾರ್ಮೆನ್ಸ್ ನಮಗೆ ಇಷ್ಟ ಆಯ್ತು ಮೇಡಮ್, ಇನ್ನೂ 8 ವರ್ಷ ಇಲ್ಲೇ ಇರ್ತೀನಿ. ಹಂಗ ಬಾ. ಏಯ್ ಬರೋ, ಲೈನ್ ಕೂತ್ಕೊಳ್ಳೆ. ಅಯ್ಯಯ್ಯೋ ಪಾಪ ಮೇಡಮ್. ಪಾಪ ಅಲ್ವಾ? ಏ ಹೊಟ್ಟೆ ಹಸ್ತಿದೇನ್ರು? ಏನಾರು ತಿಂತೀರೇನ್ರು? ಏನು ಬೇಡ ಮೇಡಮ್. ಏ ಪರವಾಗಿಲ್ಲ ಹೇಳ್ರು. ಒಂದ್ ಚಿಲ್ಲಿ ಚಿಕನ್ ಮಟನ್ ಬಿರಿಯಾನಿ ಪಾರ್ಸಲ್. ಚಿಕನ್ ಮಟನ್ ಎಗ್ಗು 3 ಮಿಕ್ಸ್ ಮಾಡಿ ತಗೊಂಬನ್ನಿ. ಎಸ್ ಮೇಡಮ್. ಹಾ ಹೋಗಿ. ಏಯ್
ನಾನ್ ಕೊಡ್ತೀನಿ ಕಣ್ರು, ನಾನ್ ಕೊಡ್ತೀನಿ. ಬರ್ಡೇ ಅವ್ರದ್ದು ಇವತ್ತು ಬರ್ಡೇ. ತಗೊಳ್ರ ತಗೊಳ್ರ ತಗೊಳ್ಳಿ. ಆ ದೇವ್ರು ಪ್ರತಿಯೊಂದಾಗ್ಲಲ್ಲೂ ತಿನ್ನೋರ್ ಹೆಸರು ಬರ್ದಿಟ್ಟಿರ್ತಾನಂತೆ, ಹಾಗೆ ಈ ಎರಡರಲ್ಲೂ ನಿಮ್ ಹೆಸರು ಬರ್ದಿಟ್ಟಿದ್ದ, ಅದಕ್ಕೆ ಕೊಟ್ಟೆ. ಇದ್ರಲ್ಲಿ ನನ್ನ ಹೆಸರೇ ಕಾಣ್ತಿಲ್ಲ ಮೇಡಮ್. ಕಾಣ್ತಿಲ್ಲ? 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 ಮೇಡಮ್ ಇಲ್ಲಿ ನೋಡಿ ನನ್ನ ಹೆಸರು ಸಹಿತ ಮನೆ ಅಡ್ರೆಸ್ ಫೋಟೋ ಎಲ್ಲ ಅದೇ. ಡಿಜಿಟಲ್ ಫೋಟೋ ಏಯ್ ತಿನ್ನ. ಬೇಡ ನಾನು ನಾಳೆ ತಿಂತೀನಿ. ಅದ್ಯಾರೋ ಹೊಸ ಕೈದಿ ಬಂದಿದ್ದಾನಂತಲ್ಲ, ಕರೀರೋ ನನ್ ಜೊತೆಗೆ ಜಾಯ್ನಿಂಗ್ ಅಂತೆ. ಅದ್ಯಾರು ಕರೀರೆ? ಕುತ್ತೆ ಜಗ್ಗ ಬರೋ. कुत्ते जग्गा नहीं जगदीश कुमार बोला। हम तुम प्रेमम करोमि अनुरक्ता असि प्रिय। ಲೇ ಕತ್ತು ಮೇಲೆತ್ತು. ನಂದಲ್ಲ ಕಣ, ನಿಂದು. ಹೇಗಿದ್ದೀರಿ? ನೀನು ಬಿಟ್ಟು ಹೋದ್ಮೇಲೆ ಶೀತಲ್ ಜೊತೆ ಸೀನಿ 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 ನನ್ನ ಲೈಫ್ ಎಲ್ಲ ಶೀತಲ ಸಮರ ಆಗೋಯ್ತು. ಶೀತಲ್ 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 ಅವಳನ್ನ ಮದ್ವೆ ಆಗ್ತೀರೇನು? ಇಲ್ಲ ಬೇರೆ ಹುಡುಗಿಗೆ ಮದ್ವೆ ಆಗ್ತೀನಿ. ಮೈ ಗಾಡ್, ಈ ಗಂಡಸ್ರ ಹೀಗೆ. ಡ್ಯೂಟಿ ಡ್ಯೂಟಿ ಇಸ್ ಡ್ಯೂಟಿ. ಓಕೆ ಹೇಳು, ಜೈಲಿಗೆ ಹೇಗೋ ಬಂದೆ? ನಿಮ್ ಪೊಲೀಸ್ ವ್ಯಾನ್ ಇಂದ ಬಂದೆ. ಯಾಕೋ ಬಂದೆ? ಅವ್ರು ಕರ್ಕೊ ಬಂದ್ರು ನಾನು ಬಂದೆ. ಏನ್ ಮಾಡೋ ಬಂದೆ? ಬೆಳಿಗ್ಗೆ ಟಿಫನ್ ಮಾಡ್ಕೊ ಬಂದೆ. ನನಗ್ ರೊಚ್ಚಿಗೆ ಹಬ್ಬಿಸ್ಬೇಡ. ಯಾವ ಕಾರಣಕ್ಕೆ ಬಂದೆ ಅಂತ ಹೇಳು. ಹುಡುಗಿಗ್ ಬಿಟ್ಬಿಟ್ಟೆ. ಹುಡುಗಿನ ಬಿಟ್ರೆ ಯಾರು ಜೈಲಿಗೆ ಹಾಕ್ತಾರೇನಾ? 5ನೇ ಫ್ಲೋರ್ ಇಂದ ಬಿಟ್ಬಿಟ್ಟೆ. Oh my God! ನಾನು ಗಾಡ್ ಅಂತಾನೆ ಅಂದೆ. ಹಾ. ಗಾಡ್ ಅಲ್ಲ, ನಿನ್ಗೆ ಲಾಯರ್ ಕಾಪಾಡೋದು ಅಂತ ಇಲ್ಲಿ ಕರ್ಕೊ ಬಂದ್ರು. ಹೌದೇನಾ? ಹೌದು. ಆಯ್ತು ಕಣ, ಈಗಾದ್ರೂ ಮರಿತೀಯನ ಆ ಶೀತಲ್ನ? ನೋ ನೆವರ್ ಇಂಪಾಸಿಬಲ್. ಈ ಗಂಡಸ್ರ ಹೀಗೆ, ಈ ಗಂಡಸ್ರ ಹೀಗೆ. ಡ್ಯೂಟಿ ಇಸ್ ಡ್ಯೂಟಿ, ಡ್ಯೂಟಿ ಇಸ್ ಡ್ಯೂಟಿ. ಓಕೆ ಗೋ ದೇರ್, ಸಿಟ್ ಡೌನ್, ಗೋ ಗೋ ಗೋ. A for apple, B for ball, C for cat, K for cat, for license, cutting shop corporation. ಲೇ stupid nonsense. ಮೇಡಮ್ ಏನ್ ಹೇಳಿದ್ರಿ? ಅವನಿಗೆ ಸೈಡ್ ಹೋಗಿ ಕುತ್ಕ ಅಂತ ಹೇಳ. ಗೋ No. ಗೋ ಆದ್ರೂ ಹೊಸ ಜೈಲರು ಸಾಕಾತಾಗವಳೆ ಅಲ್ವಾ? ನನ್ನ ಮಗನೇ ನನ್ನ ಕೂತ್ಕೋ. ಮುಚ್ಚ. ಯಾರಿಗೋ ಮುಚ್ಚ ಅಂತ ಇದೆಯಾ? ಹುಚ್ಚರಾಯ್ ಕಚ್ಚದಂಗ್ ಕಚ್ಚಾಕ್ಬಿಡ್ತೀನಿ. ಏನಂತ ಮಾತಾಡ್ತೀರಿ? ಕೇಸ್ ಯಾವ್ದು ಅಂತ ಕೇಳಿದ್ರಪ್ಪ ಅಷ್ಟೇ. ನನ್ನ ಹೆಂಡತಿ ಜೊತೆನೆ ಆಟ ಆಡ್ತೀರೇನ್ರು? ನನ್ನ ಮಕ್ಳ ನನ್ನ ಹೆಂಡತಿ ನನ್ನ ಇಷ್ಟ, ನಾ ಏನ್ ಬೇಕಾದ್ರೂ ಮಾಡ್ಕೊತೀನಿ. ನೀನೇನ ಮಾಡೋದು ಎಲ್ಲ ಅವಳೇ ಮಾಡ್ತಾಳೆ. ಮುಚ್ಚ ಕೂತ್ಕೊಂಡಿದ್ದೆ. ಮೇಡಮ್ ನಿಮ್ ಎಂಡ್ರ? ಹೌದು. ಅವ್ರು ಯಾಕೆ ಹಂಗ ಆಡ್ತಾರೆ? ಅವ್ರ ದಿನ ಮಾತ್ರ ನುಂಗ್ತಾರೆ. ಹೀರೋಯಿನ್ ಆಗ್ಬೇಕು ಅನ್ಕೊಂಡ್ಲು ಕಣೋ. ಅಪಾಯಿಂಟ್ಮೆಂಟ್ ಆರ್ಡರ್ ಬಂದ್ಬಿಟ್ಟು ಪೊಲೀಸ್ ಆಗ್ಬಿಟ್ಟು ಹಿಂಗ ಆಡ್ತಾವಳೆ. ದೂರ ಯಾಕಾದ್ರಿ? ಸುಮ್ನೆ. ಸುಮ್ನೆ ಯಾರಾದ್ರೂ ದೂರ ಆಗ್ತಾರ? ಏನಾದ್ರೂ ಕಾರಣ ಇರುತ್ತೆ, ಹೇಳಿ. ಅದು ಪರ್ಸನಲ್ ಕಂಡ್ರು. ಸುಮ್ನೆ ಪರ್ಸ್ನಲ್ ಆದ್ರೂ ಹೇಳಿಪ್ಪ ನೀವು. ಲೇ ಅದೊಂದ್ ದೊಡ್ಡ ಕತೆ ಕಂಡ್ರು. ಚಿಕ್ಕದಾಗಿ ಹೇಳಿ ಸಾರ್. ಶೀತಲ್ಗೋಸ್ಕರ ಅವಳು ಬಿಟ್ಬಿಟ್ಟೆ. ಶೀತಲ ಆಗ ನನಗೂ ಗೊತ್ತಾಗ್ಲಿಲ್ಲ ಕಣೋ. ಬಿಡಿ ಸರ್, ಅಲ್ಲಿ ಆ ಮೇಡಮ್ ಮಕ ನೋಡಿ, ಮಕವ ಹೆಂಗದೆ ನೋಡಿ ಸರ್. ಅಲ್ಲಿ ಹೆಂಗೋ ಇದೆ, ಒಗದು ಹಿಂಡು ಒಣೆ ಹಾಕಿರ ಇದೆ ಸಾರ್. ಒಳಗೊಂದಲ್ಲಿ ಉಪಯೋಗಿಸ್ಕೊತಾರೆ ಬಿಡಿ. ಲೇ ಗ್ಯಾರೇಜ್ಗೆ ಹೋದ್ ಬೈಕು, ತವ್ರಿಗೋದ್ ವೈಫು, ಎರಡೂ ಸ್ಕ್ರಾಪ್ ಕಣೋ. ಯೂಸ್ ಮಾಡಕ್ಕಾಗಲ್ಲ. ಹಂಗ ಯಾಕೆ ಅನ್ಕೊಳ್ತೀರಾ ಸರ್? ನಾವಿದೀವಲ್ಲ, ಇವತ್ತು ಸಂಜೆ ನೀವು ಒಟ್ಟಿಗೆ ಮನೆಗೆ ಹೋಗ್ತೀರಾ. ಲೇ ಕಾಡ್ಬೇಕು. ಇವತ್ ಯಾವಾರನೋ? ಸೋಮವಾರ. ನಿನಗೆ ಚರ್ಬಿ ಅನ್ನೋದಿದ್ರೆ ಹೋಗಿ ಮಜಾ ಬರತ್ತ ಸುವಾಕ್ಸು. ನನ್ ಚರ್ಬಿ ಮೇಲೆ ಕಣ್ಣ ನಿನ್ಗೆ? ಹೌದು. ನಾಡಿಗ ಏನೋ ಇವತ್ತು ಸೋಮವಾರ, ಮಜಾ ಭಾರತ ಹಾಕಿ ನೋಡ್ಬೇಕು. ಮಜಾ ಭಾರತನ? ಯಾಕೋ ಯಾಕೋ ಮಜಾ ಬರ್ತಾ? ಅದ್ಯಾಕ್ ಸರ್ ಅವ್ರು ಮಜಾ ಭಾರತ ಅಂದ್ರೆ ಸಜಾ ಕೊಡ್ತಾರೆ? ಮಜಾ ಬರತ್ತಲ್ಲ ಆಂಕರ್ ಯಾರು ಹೇಳು? ಶೀತಲ್. ಅದಕ್ಕೆ ಲೇ ಮುಂದೆ ಏನ್ ಕೇಳೋ? ಅದಾಗ ಹಾಳಾಗೋಗ್ಲಿ ಸರ್. ನಿಮ್ಮಿಬ್ಬರನ್ನ ಒಂದ್ ಮಾಡೋ ಜವಾಬ್ದಾರಿ ನಮ್ದು ಸರ್. ಈಗ ನಿಮ್ಮಿಬ್ರು ಲೈಫಲ್ಲಿ ಒಂದು ಸೂಪರ್ ಆಗಿರೋ ಸೀನ್ ಯಾವ್ದಾರ ಇದ್ರೆ ಹೇಳಿ ಸರ್, ನಾವಿಬ್ರು ಒಂದು ಮಾಡ್ಬಿಡ್ತೀವಿ. ಇದೆ ಕಣೋ. ಯಾವ್ದು ಸರ್? ಒಂದಿದೆ. ಎಲ್ಲಿದೆ? ಮೇಲ್ ನೋಡು. ಒಂದು ದಿನ ಮಧ್ಯರಾತ್ರಿ ದಂಡನ್ ಏನು 1 ಗಂಟೆ ಆಗಿತ್ತು.
ಜೋರಾಗಿ ಮಳೆ ಬರ್ತಾಯ್ತು. ಗಾಳಿಗೆ ಕಿಟಕಿಗಳು ಡಂಕನ ಕಡೆ ನಕಡೆ ಡಂಕನ ಕಡೆ ಅಂತ ಬಡ್ಕತಾ ಇತ್ತು. ಬೈಕ್ಗೆ ಫೋನ್ ಮಾಡಿದೆ. ಆ ಕಡೆಯಿಂದ ಅಲೋ ಅಂದ್ರು, ಈ ಕಡೆಯಿಂದ ಐ ಲವ್ ಯು ಅಂದ್ಬಿಟ್ಟೆ. ಸಾಕು ಸರ್, ಇಷ್ಟೇ ಸಾಕು. ಇವತ್ ನೀವು ಒಂದಾಗದ್ ಫಿಕ್ಸ್. ಬೇಡ ಕಣೋ, ಬಿಡಿ ಸಾ. ಬೇಡ ಕಣೋ, ಬೇಡ. ಪ್ಯಾಂಟ್ ಉದ್ರೋಗುತ್ತೆ. ಹೋಗು. ನೋಡಿ ನೋಡ್ತೀನಿ ಹೋಗು. ಅಣ್ಣ ಅವರು ನಿಮ್ಮವರು ಅಂತ ಗೊತ್ತಾಯ್ತು. ಅವತ್ತು ಮಧ್ಯರಾತ್ರಿ ಡನ್ 1 ಗಂಟೆ ಆಗಿತ್ತು. ಜೋರಾಗಿ ಮಳೆ ಬರ್ತಾ ಇತ್ತು. ಗಾಳಿಗೆ ಕಿಟಕಿ ಬಾಗಿಲೆಲ್ಲ ಢಂಕನ ಕನ್ನ ನಕನ ನಕನ ಢಂಕನ ಕನ್ನ ನಕನ ನಕನ ಅಂತ ಹೊಡ್ಕೊಳ್ತಾ ಇತ್ತು. ಆವಾಗ ಒಂದ್ ಫೋನ್ ಬಂತು. ಅವರು ಐ ಲವ್ ಯು ಅಂದ್ರು. ಎಲ್ಲ ಗುರ್ಗುರ್ ಅಂತ ಐತೆ. ಯಾಕೆ ಮೇಡಮ್? ಲೇ ಅವತ್ ಅವ್ರ ಪಕ್ಕನೇ ಇದ್ದೆ. ಅದ್ಯಾವ ಫೋನ್ ಮಾಡಿದೆ? ಯಾರು ಸರ್ ಅವರು? ಶೀತಲನ್ನ ಅಷ್ಟ್ರಲ್ಲಿ ಚೆದ್ದಿ ಉದ್ರೋಗುತ್ತೆ ಅಂತ ಓಡೋಗ್ಬಿಟ್ಟೆ. ಸರ್, ನಿಮ್ಮಲ್ಲಿರೋ ಹ್ಯಾಪಿಯೆಸ್ಟ್ ಮೂಮೆಂಟ್ ಹೇಳಂದ್ರೆ ಇದು ಯಾವ್ದೋ ಕಿತ್ತಾಗಿರೋದು ಹೇಳ್ತಿರಲ್ಲ ಸರ್. ಒಂದ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಇದೆ ಕಣೋ. ಯಾವ್ದು ಸರ್? ಜೇಡ್ರ ಕಟ್ಟಿರೋ ಮೂಲೆ ನೋಡಿ. ಆಗಸ್ಟ್ 15 ಅವತ್ತು ಜೈಲಲ್ಲಿ ಚಾಕ್ಲೇಟ್ ಕೊಡ್ತಾರೆ. ನಿನ್ ಬಾಯಾಗ ನಾನು ಹಳೆ ಎಕಡ ಸಿಗಾಕ. ಲೇ 16 ಮುಗ್ದು 17 ಆಗೋಗೈತೆ, ಇನ್ನೂ ನಿನ್ ಚಾಕ್ಲೇಟ್ ಮುಗ್ದಿಲ್ವಾ? ಉದ್ದ ಇರೋದು ಕೊಡ್ತಾರೆ. ನಾವಿಬ್ರು ಹನಿಮೂನ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಹೊರಟ್ವಿ. ಬೀಚ್ ಹತ್ರ ಒಂದು ಡಾಬಾದಲ್ಲಿ ಡಿನ್ನರ್ ಮಾಡಿದ್ವಿ. ಕ್ಯಾಂಡಲ್ ಲೈಟ್ ಬೆಳಕಲ್ಲಿ. ಸೂಪರ್ ಸರ್, ಸೂಪರ್. ಯಾವ ಬೀಚು? ಮಲ್ಪೆ ಬೀಚ್. ಮಲ್ಪೆ ಬೀಚ್. ಈಗ ನೋಡಿ ಸರ್ ಹೆಂಗ್ ಹೇಳ್ತೀನಂತ. ಹುಷಾರು ಕಣ. ಅಣ್ಣ ನಿಮ್ಮ ಹನಿಮೂನ್ ಬಗ್ಗೆ ಅವರೆಲ್ಲ ಹೇಳಿದ್ರು. ಅವತ್ತು ಬೀಚಲ್ಲಿ ಡಿನ್ನರ್ ಮಾಡ್ತಾ, ಕ್ಯಾಂಡಲ್ ಲೈಟ್ ಊಟ ಮಾಡ್ತಾ ಆ ಲೈಫ್ ನ ನೀವು ಸಖತ್ತಾಗಿ ಎಂಜಾಯ್ ಮಾಡಿದ್ರಿ ಅಲ್ವಾ ಮೇಡಮ್? ಅವರು ಯಾವ ಬೀಚ್ ಅಂತ ಹೇಳಿಲ್ವಾ? ಮಲ್ಪೆ ಅಲ್ವಾ? ಎಸ್ ಮಲ್ಪೆ ಬೀಚ್. ಮಲ್ಪೆ ಬೀಚ ಅದು ಎಲ್ಲಿ ಬರುತ್ತೆ ಅಂತ ಗೊತ್ತೇನೋ? ಗೊತ್ತಿಲ್ಲ ಮೇಡಮ್. ಮಂಗಳೂರಲ್ಲಿ ಕಣ. ಹನಿಮೂನಿಗೆ ಮಂಗಳೂರು ಆದ್ರೇನು ಬೆಂಗಳೂರು ಆದ್ರೆ ಎರಡು ಒಂದೇ. ಅವ್ರ ಜೊತೆ ನಾನು ಹನಿಮೂನ್ಗೆ ಹೋಗಿದ್ದು ಗೋವಾಗೆ. ಆದ್ರೆ ಆ ಮಂಗಳೂರಲ್ಲಿ ಯಾರನ್ನ ಕರ್ಕೊಂಡು ಹನಿಮೂನ್ಗೆ ಹೋಗಿದ್ರು? ಯಾರು? ಶೀತಲ್ ಹೋಗಿ ಹೊಡಿಸ್ಕೋಬೇಕು. ಬೆಚ್ಚಗಿತ್ತ. ಕರೆಕ್ಟ್ ತಗೋವಂತ ಕರೆಕ್ಟ್ ಮ್ಯಾಟ್ರ್ ಹೇಳಿ ಸರ್. ಒಂದೇ ಒಂದಿದೆ ಕಣೋ. ಹೇಳಿ ಲಾಸ್ಟ್ ನಾನು ಅವಳು ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ ತುಂಬಾ ಇಷ್ಟಪಟ್ವಿ. ಕರ್ಕೊಂಡು ಹೋದೆ. ಎಲ್ಲಿಂದ ಎಲ್ಲಿವರೆಗೂ? ಬೆಂಗಳೂರಿಂದ ಮಂಗಳೂರವರೆಗೂ. ಈಗ ತೋರಿಸ್ತೀನಿ ನೋಡಿ ಸರ್ ನನ್ನ ಟ್ಯಾಲೆಂಟ್ ನ. ತೋರ್ಸು ಕರೆಕ್ಟ್ ಆಗಿ ತೋರ್ಸು. ಹೋಗು ನೋಡ್ಕೊಳ್ಳಿ ಸರ್. ಐ ಆಮ್ ಎ ಟ್ಯಾಲೆಂಟ್ ಬಾಯ್. ಸಾಕು, ಈ ಸಲ ನಾನ್ ಕೇಸ್ ಹ್ಯಾಂಡಲ್ ಮಾಡ್ತೀನಿ. ಕೂತ್ಕೋ ಸುಮ್ನೆ. ಆಲ್ ದ ಬೆಸ್ಟ್. ಬೇಡ. ಅಣ್ಣ ಅದು ಫ್ರೀ ಇದ್ದೀರಾ? ಆಗಲ್ಲ ಮೇಡಮ್. ನೀವು ಅವರು ಒಂದಿನ ಫ್ರೀ ಆಗಿದ್ದೀರಿ ಅಂತ ಲಾಂಗ್ ಜರ್ನಿ ಹೋಗಕ್ಕೆ ಅಂತ ಪ್ಲಾನ್ ಮಾಡಿದ್ರಿ ತಾನೆ? ಸ್ವಲ್ಪ ದೂರ ನಿಂತು. ಯಾಕೆ ಮೇಡಮ್? ಹೊಡಿಯ ಗ್ರಿಪ್ ಸಿಗುತ್ತೆ. ಸರಿ ಮೇಡಮ್, ಓಕೆ. ನೀವು ಅವರು ಲಾಂಗ್ ಜರ್ನಿ ಹೋಗ್ಬೇಕಂತ ಡಿಸೈಡ್ ಮಾಡಿ ಬೆಂಗಳೂರು ಬಿಟ್ಟು ಹಾಸನ ದಾಟಿ ಸಕಲೇಶ್ಪುರ ಡೌನ್ ಹಿಡಿದು ಧರ್ಮಸ್ಥಳ, ಸುಬ್ರಹ್ಮಣ್ಯ, ಉಡುಪಿಗೆ ಹೋದ್ರಿ ಮೇಡಮ್. ಉಡುಪಿ ಏನೋ ನಾನು ಇನ್ನು ಮಂಗಳೂರು ಹೇಳಿಲ್ಲ ಮೇಡಮ್. ಈಗ ಹೇಳ್ದಲ್ಲ. ಇದೆಲ್ಲ ಬೇಡ ಸರ್. ನಾನೊಂದು ಐಡಿಯಾ ಮಾಡಿದ್ದೀನಿ. ಮಾಡು ನೋಡಿ, ಈಗ ಟ್ರೈ ಮಾಡ್ತೀನಿ. ಮಾಡು ಒತ್ತಾರ ಗಂಟೆ ಏನಾರ ಆಗಂಗ್ ಮಾಡು. ತಾರಲ್ಲಿ ನೀವೇನಾದ್ರೂ ಒಂದು ಆಗ್ಲೇಬೇಕು. ಮಾಡಪ್ಪ ಮಾಡು. ಹೊಸ ಐಡಿಯಾ. ಅಣ್ಣ ನಿಮಗೆ ಅವ್ರಂದ್ರೆ ತುಂಬಾ ಇಷ್ಟ ಅಲ್ವಾ? ಅವ್ರಂದ್ರೆ ನನ್ಗೆ ಎಲ್ಲ ಪರ್ಪರ್ ಅಂತೈತೆ. ನಾನ್ ಹೇಳಿದ್ದು ಪ್ರಾಣ ಕಣ. ಹಾಗಾದ್ರೆ ಒಂದ್ 5 ನಿಮಿಷ ಪರ್ಸನಲ್ ಆಗಿ ಅವ್ರ ಹತ್ರ ಮಾತಾಡಿ ನೀವು ಒಂದಾಗ್ತೀರಾ? ಅವ್ನ್ ಕೆಲ್ಸ ಮಾಡ್ತೀಯ? ನನ್ ಬಗ್ಗೆ ಅವ್ರು ಹೇಳಿದ್ದು ಏನು ವರ್ಕೌಟ್ ಆಗ್ಲಿಲ್ಲ. ಅದಕ್ಕೆ ನನ್ನ ಹಳೆ ನೆನಪುಗಳನ್ನೆಲ್ಲ ಅವ್ರಿಗೆ ಹೇಳಿ ಅವರಲ್ಲಿರೋ ಹಳೆ ಹುಲಿನ ಬಿಡು. ಮೇಡಮ್, ಹಲೋ ಹುಲಿ, ಹುಲಿ, ನಿನ್ನ ಈಗೋನೆಲ್ಲ ಪಕ್ಕಕ್ಕಿಟ್ಟು ಈಗಲೇ ಅವ್ರ ಹತ್ರ ಮಾತಾಡು. ಹುಲಿ, ಹುಲಿ. ನಿನಗೋಸ್ಕರ ಹೋಗಿ ಮಾತಾಡ್ತೀನಿ ಕಣೋ. ಏ ಇವಳೆ
ನಾನು ಅವಳೆ. ನಿನ್ ಕಂಡ್ರೆ ನಂಗೆ ತುಂಬಾ ಇಷ್ಟ ಕಡೆ. ನಿಮ್ಮನ್ ಕಂಡ್ರೆ ನನಗೆ ತುಂಬಾ ಇಷ್ಟ. ನೀನ್ ಇಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ. ನೀವಿಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ. ನೀನ್ ಇಲ್ಲ ಅಂದ್ರೆ ನನ್ ಕೈ ಬಾಳಕ್ಕಾಗಲ್ಲ. ಅಷ್ಟೇ ಅಷ್ಟೇ ಅಷ್ಟೇ. ಇಲ್ಲಿ ಶೀತಲ್ ಹೆಸರು ಬರ್ಲಿಲ್ಲ. ಇವರ ಶೀತಲ ಸಮರ ಇಲ್ಲಿಗೆ ಮುಕ್ತಾಯ. ಲೇ, ಮತ್ತೆ ಮತ್ತೆ ಶೀತಲ ಯುವರ್ ಆನರ್, ಇಂಥ ಅಮಾಯಕ ಕೈದಿಗಳಿಗೆ ಇಂಥ ಅಮಾಯಕ ಕೈದಿಗಳನ್ನ ಇಂಥ ಅಮಾಯಕ ತಪ್ಪಿತಸ್ಥರುಗಳನ್ನ ಜೈಲಿಗೆ ಸೇರಿದಂತ ಮಾಡುವಂತ ಒಂದು ಅಪರಾಧಿ ಮಾಡ್ತಕ್ಕಂತ ಒಂದು ಕೆಲಸವನ್ನ ಈ ಒಂದು ಶೀತಲ್ ಮಾಡಿದಾಳೆ. ಇವಳಿಗೆ ರೆಡ್ ಹ್ಯಾಂಡೆಡ್ ಆಗಿ ಇಟ್ಕೊಂಡ್ ಬಂದೀನಿ. ಏನ್ ಶಿಕ್ಷೆ ಕೊಡ್ತೀರೋ ಕೊಡಿ ಯುವರ್ ಆನರ್. ರೆಡ್ ಹ್ಯಾಂಡ್ ಎಲ್ಲಿದೆ? ಸರ್ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಹಾ, ಅಯ್ಯೋ ರಾಮ, ಆಲ್ಟ್ ಕೊಡಿರಿ ಅಂತಂದ್ರೆ ಬೆಣ್ಗೆಲ್ಲ ಹೊಡೆದ್ಬಿಟ್ರು. ಮೆತ್ತಿಗೆ ಮಕ್ಕ ಹೊಡಿತೀರ ಪಾಪ. ಕೂತ್ಕೊಳ್ಳಪ್ಪ, ನೀ ಕೂತ್ಕೊಳ್ಳಪ್ಪ. ನಗ್ನಗ್ತಾ ಹೊಡಿತಾಳೆ ಶೀತಲ್. ಕೂತ್ಕೊಳ್ಳಪ್ಪ, ನೀ ಕೂತ್ಕೊಳ್ಳ. ಕೂತ್ಕೊಳ್ಳಪ್ಪ. ನೀವ್ ಹಂಗ್ ನೋಡ್ಬೇಡಿ. ನನಗೆ ಒಂದು ಡೌಟು, ಈಗ ಇವ್ರಿಗೆ ನಿನ್ ಮೇಲೆ ಲವ್ ಇದೆಯಾ, ನಿನಗೆ ಇವ್ರ ಮೇಲೆ ಲವ್ ಇದೆಯಾ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಹೊಡಿಬೇಕಾರೆ ನನ್ನ ಹಿಂಗ್ ಮಾಡ್ದ, ಖುಷಿಯಾಗಿ ಹೊಡಿತಾ ಹೇಳ. ಇಲ್ಲಿ ಬಿಡಿ, ಏನೋ ಒಂದು ಒಟ್ಟಲ್ಲಿ ಸನ್ಮಾನ ಮಾಡ್ತಕ್ಕಂಥ, ಅಂದ್ರೆ ಕೈದಿಗಳಿಗೆ ಸನ್ಮಾನ ಮಾಡ್ತಕ್ಕಂಥ ಏಕೈಕ ಮಜಾ ಸ್ಟೇಷನ್ ಇದು. ಸೊ ಈ ಒಂದು ಸ್ಟೇಷನ್ ಹೇಗಿತ್ತು ಅಂತ ಕೇಳೋಣ. ಎಸ್ ಸರ್, ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಎಲ್ಲರದು, ಔಟ್ಸ್ಟ್ಯಾಂಡಿಂಗ್. ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ನೀವೇ ಯಾಕಪ್ಪ 3 ಜನ ನಿಂತ್ಕೊಂಡ್ರಿ? ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಸ್ಕಿಟ್ ತುಂಬಾ ಅದ್ಭುತವಾಗಿತ್ತು. ಅಂದ್ರೆ ಅದು ಯಾರು ಬರೆದ್ರು ಅವ್ರಿಗೆ ಥ್ಯಾಂಕ್ಸ್. ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ನೀಲಾ, ಜೈಲರ್ ಅಲ್ಲದೆ ಇನ್ನೊಂದು ಹುಡುಗಿ ನೀಲಾ ಅಂತ ಅನ್ಸೇ ಇಲ್ಲ. ಅಂದ್ರೆ ಜೈಲರ್ ತರಾನೇ ಆಕ್ಟ್ ಮಾಡಿದೆ ನೀನು. ಬಸವ, ಏನೋ ಒಂದ್ ಸಣ್ಣ ಎಂಟ್ರಿಯಲ್ಲೂ ರಿಯಾಕ್ಟ್ ಮಾಡ್ತೀಯಲ್ಲೋ ನೀನು. ಒಂದ್ ಸಣ್ಣ ಕೂತ್ಕೊಳ್ಳೋದ್ರಲ್ಲಿ ರಿಯಾಕ್ಟ್ ಮಾಡ್ತೀಯ. ಪರಿಪೂರ್ಣ ಕಲಾವಿದ ನೀನು, ದೊಡ್ಡ ಕಲಾವಿದ ಆಗ್ತೀಯ ಕನ್ನಡ ಇಂಡಸ್ಟ್ರಿಗೆ ನೀನು. ನಮ್ಮನ್ನು ಮರಿಬೇಡಪ್ಪ. ಅಯ್ಯೋ ಸುದ್ದಿ ಮೇಡಮ್, ನಿಮ್ಗೆ ಮನಸ್ತು? ಸೂಪರ್ಬ್, ಔಟ್ಸ್ಟ್ಯಾಂಡಿಂಗ್, ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್. ಈ ಆಕ್ಟಲ್ಲಿ ಹೇಳ್ಕೊಳ್ಳುವಂತ ಅಂಥದ್ದೇನು ಅದ್ಭುತ ಕತೆ ಇಲ್ಲದೆ ಹೋದ್ರು ಒಂದು ಕ್ಷಣವೂ ಕೂಡ ಬೋರ್ ಆಗದೆ ಇರೋ ಹಾಗೆ ಆಕ್ಟ್ ಮಾಡಿದ್ರಿ. ಒಂಥರ ಹೇಳಬೇಕು ಅಂದ್ರೆ ಯೋಗರಾಜ್ ಭಟ್ರ ಸಿನಿಮಾ ನೋಡ್ದಂಗಿತ್ತು. ಅಬ್ಬಾ, ಒಳ್ಳೆ ಸರ್, ಹೇಗೆ ಅನಿಸ್ತು ನಿಮಗೆ? ಬಹಳ ಚೆನ್ನಾಗಿದೆ. ಒಬ್ರಿಗಿಂತ ಒಬ್ರು ಮೇಲು ಅಂತಾರಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ. ಸೂಪರ್ ಸರ್, ವೆರಿ ವೆಲ್ ಸರ್. ಚೇತನ್ ಗಂಧರ್ವ ತುಂಬಾ ಚೆನ್ನಾಗಿ ಮಾಡಿದೀರಾ. ಅಂಡ್ ಆ 3 ಜನ ಟೈಮಿಂಗ್ ಇದೆಯಲ್ಲ, ವಂಡರ್ಫುಲ್. ಆಕ್ಚುಲಿ 4 ಜನ ಸೂಪರ್ ಆಗಿ ಮಾಡಿದ್ರು. ಅವ್ರ ಚೇಂಜ್ ಓವರ್ ಸಕ್ಕದಾಗಿತ್ತು ಆಕ್ಚುಲಿ. ಆ ಲವ್ ಪಾರ್ಟು ಮತ್ತೆ ಏನೋ ಜೈಲ ಪಾರ್ಟ್ ಮಾಡೋದು, ಇಟ್ ವಾಸ್ ವಂಡರ್ಫುಲ್. ಕಂಗ್ರ್ಯಾಚುಲೇಷನ್ಸ್, ಆಲ್ ದಿ ಬೆಸ್ಟ್ ಅಗೈನ್. ಸೂಪರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಇದೇ ಖುಷಿನಲ್ಲಿ ತಲೆ ಬಚ್ಕೊಳ್ಳಿ, ಪೌಡರ್ ಹಾಕೊಳ್ಳಿ, ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ ನೋಡಿ 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 ನೋಡಿ, ಅಲ್ಲೋಡೆ ಬೊಬ್ಬ, ಸಾಕ್ಷಾತ್ ಕೃಷ್ಣ ನೋಡಿ. ಕೈ ಮುಗಿ ಅಲ್ಲೋಡ್, ಸುಂದರವಾದ ಮುಖ, ಇಷ್ಟುದ್ದ ತಿಲಕ, ಆ ಕಡೆ ಈ ಕಡೆ ಕೈ ನೋಡಿ ಗದೆ ನೋಡಿ, ಶಂಕ ನೋಡಿ, ಚಕ್ರ ನೋಡಿ. ಹೊನವಳ್ಳಿ ಕೃಷ್ಣ ಸರ್ ಕಣೋ. ಅದೇ ಕಡೆ ಸಾಕ್ಷಾತ್ ಕೃಷ್ಣ ಇದ್ದಂಗೆ ಕಾಣ್ತಾರೆ ನೋಡೋರು. ಕೃಷ್ಣ ಸರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ನನ್ನ ಕಣ್ಣಿಗೆ ನೀವು ಒಂಥರ ಸಾಕ್ಷಾತ್ ಕೃಷ್ಣ ಅಂತಾನೆ ಕಾಣಿಸ್ತಾ ಇರಾ. ಎಲ್ಲ ಕಣ್ಣಿಗೂ ಹಾಗೆ ಕಾಣಿಸ್ಬೇಕು ಅನ್ನೋದು ನನ್ನ ಇಷ್ಟ. ಅದಕ್ಕೆ ನಮ್ಮ ಹತ್ರ ಒಂದು ಸೊಲ್ಯೂಷನ್ ಇದೆ. ಬರ್ರ. ಎಸ್, ಈ ಒಂದು ರಕ್ತಖಚಿತವಾದ ಕಿರೀಟ ಏನಿದೆ ಅದನ್ನ ಮೊದಲು ಹೊನ್ನವಳ್ಳಿ ಕೃಷ್ಣ ಅವರಿಗೆ ತೋರಿಸ್ಬಿಡುವ. ಸರ್, ನಿಜಲ್ಲೂ ಬಹಳ ಚೆನ್ನಾಗಿ ಕಾಣ್ತಾ ಇರಾ. ಕಿರೀಟ ಬಂತು, ಪಿಳ್ಳಂಗೋವಿ ಬಂತು. ಸೊ ಕೃಷ್ಣ ಒಂದು ಹಾಡು ಹೇಳಿದ್ರೆ ಹೆಂಗಿರುತ್ತೆ? ಭಕ್ತಾದಿಗಳದ ಬಹಳ ಜನ ಕಾಯ್ತಾ ಇದ್ದಾರೆ. ಏನ್ರಪ್ಪ? ಅಲ್ಲ, ಕೃಷ್ಣನ ಕೊರಳಿನ ಕರೆ ಅಂತ ಒಂದು ಹಾಡಿತ್ತು, ಅದನ್ನ ಹೇಳ್ದೆ. ಯಾರೋ ಕರೀತಾ ಇದ್ದಾರೆ ಅನ್ಸುತ್ತೆ. ಇಲ್ಲಪ್ಪ, ನಾನು ಯಾರನ್ನು ಕರೆಯಲ್ಲ. ಅಯ್ಯೋ, ಇದೇ ನಮ್ಗೆ ಸಾಕು. ಈಗ ನಿಮ್ಮ ಕೊಳಲಿನ ಕರೆ ಕೇಳಿಸ್ಕೊಂಡು ಒಂದು ಕರುಳಿನ ಕರೆ ಬರ್ತಾ ಇದೆ. ಸೊ ಆ ಕರುಳಿನ ಕರೆ ವೇದಿಕೆ ಮೇಲೆ ಬರ್ಲಿ. ಮಜಾ ಭಾರತದ ಕರುಳಿನ ಕರೆ ಸರ್, ಹೆಂಗಿದೆ ಸರ್? ರಾಧಾ ಮಾಧವ ವಿನೋದ ಹಾಸ, ಯಾರು ಮರೆಯದ ಪ್ರೇಮ ವಿಲಾಸ, ಮಾಗಿ ಮಲ್ಲಿಗೆ ಹೂಬಣದಲ್ಲಿ
ರಾತ್ರಿಯಲ್ಲಿ ಸರ್ ಎಷ್ಟು ವರ್ಷ ಆಗಿತ್ತು ಸರ್ ಈ ತರ ನೀವು? ನಮ್ಮ ನಾರಾಯಣ್ ಸರ್ ತರ ಒಬ್ರು ಡೈರೆಕ್ಟ್ರು ನಿಮ್ಮ ಹಾಗೆ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಯಾವ್ದಾದ್ರು ಒಂದು ಸನ್ನಿವೇಶ ಮಾಡಿ ಅಂತ ಅವ್ರು ತಮಿಳಲ್ಲಿ ಹೇಳಿದ್ರು. ನಾಟಕದ್ದು ಒಂದು ಡೈಲಾಗ್ಸ್ ಹೇಳಿದೆ. ಕುಲವನರಿಯದೆ ತನುಮನದಿಂದಲೂ ದೇಕೆಂತು ಮೆರವೆ ಅದಮ ನೀಚ ಬೀಳುವೈವೆ ನಿನ್ನ ದರ್ಪದ ಬಿಲ್ಲು ಬಾಣವನ್ನ ಕುಲವನರಿಯದ ತನುಮನದಿಂದಲೂ ದೇಕೆಂತು ಮೆರವೆ. ಈ ಹಾಡಿಗೆ ನಿಮ್ಗೆ ಎದುರುಗಡೆ ಯಾರಾದ್ರೂ ಒಬ್ರು ಇರ್ಲೇಬೇಕು. ಸೊ ನಿರಂಜನ್ ನೋಡ್ಕೊಂಡು ಬೈರಿ ಸರ್ ನೀವು. ಯಾಕೋ ಕಡಿತಾಯ್ತಾ? ಹುಷಾರ್. ಏನ್ ಅನ್ಕೊಂಡಿದ್ಯಾ? ಅದೇ ಕಡಿತಾ ಇತ್ತು ಅನ್ಕೊಂಡೆ ಸರ್. ಓಕೆ, ಇಷ್ಟ ತನಕ ನೀವೆಲ್ಲ ಓಲ್ಡ್ ಕೃಷ್ಣ ನೋಡಿದ್ರಿ. ಈಗ ಸ್ವಲ್ಪ ಮಾಡರ್ನ್ ಕೃಷ್ಣ ನೋಡೋ ಆಸೆ ಆಗ್ತದೆ ನನಗೆ. ಒಂದ್ 2 ಹೆಜ್ಜೆ ಹಾಕ್ಬೇಕು. ರುಕು, ರೆಡಿನಾ? ರುಕು ರೆಡಿ. ಓಕೆ, ಬನ್ನಿ ಸಾಂಗು. ಸರ್ ಯಾವ ಎನರ್ಜಿ ಡ್ರಿಂಕ್ ಕುಡಿತೀರಾ ಸರ್ ನೀವು? ಅದನ್ನ ಮಾತ್ರ ಕೇಳ್ಬೇಡ. ಈಗ ಎನರ್ಜಿ ಬೇಕು ಅಂದ್ರೆ ಅವ್ರು ತಗೊಳ್ಳೋದನ್ನ ತಗೊಳ್ತೀರಾ ನೀವು? ನಾವು ಬರೇ ಕೃಷ್ಣ ಬಂದೆ. ಇಲ್ಲ, ಈಗ ಎನರ್ಜಿಗೆ ಬೇಕು ಅಂದ್ರೆ ಅವ್ರು ತಗೊಳ್ಳೋ ಡ್ರಿಂಕ್ ನ ನೀವು ತಗೋತೀರಾ? ತಗೊಳ್ತೀಯಮ್ಮ? ಸಾಧ್ಯನೇ ಇಲ್ಲ. ನಾನು ತರಿಸ್ಕೊಡ್ತೀನಿ. ರೀ, ಕೃಷ್ಣಣ್ಣಂಗೆ ಎನರ್ಜಿ ಬಂದಿರೋದು ರಾಜಣ್ಣನಿಂದ ರೀ. ಸತ್ಯ ಸತ್ಯ. ಅವರು ಅವ್ರ ನೆರಳಲ್ಲೇ ಬೆಳೆದವರು, ಜೊತೆಯಲ್ಲೇ ಬೆಳೆದವರು, ಜೊತೆಯಲ್ಲೇ ಬಂದವರು. ಹಾಗಾಗಿ ಅವ್ರಿಗೆ ಆ ಎನರ್ಜಿ, ಆಮೇಲೆ ಇನ್ನೊಂದು ನಿರಂಜನ್ ಅವರಲ್ಲಿ ಇರ್ತಕ್ಕಂಥ ಸಂಸ್ಕಾರ ಇದೆಯಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್. ಸೂಪರ್ ಸರ್, ನಿಜವಲ್ಲ ಅಷ್ಟು ಸಂಸ್ಕಾರ ಅವರಲ್ಲಿದೆ. ಅವ್ರು ಎಷ್ಟು ಸೀನಿಯರ್ ಇದ್ದಾರೆ. ನಾವೆಲ್ಲ ಹುಟ್ಟೇ ಇಲ್ಲ ಅವಾಗೆಲ್ಲ ಸಿನಿಮಾಗೆ ಬಂದವರು. ಅವರು ಯಾರನ್ನು ಕೂಡ ತುಂಬಾ ಹಗುರವಾಗಿ ನೋಡಿದವರೇ ಅಲ್ಲ. ಯಾರೇ ಬರಲಿ, ಎಷ್ಟೇ ವಯಸ್ಸಿನವ್ರು, ಸಣ್ಣ ಹುಡುಗ ಬಂದ್ರು ಕೂಡ ಅವ್ರನ್ನ ಗೌರವವಾಗಿ ಕಾಣುವಂತ ಒಳ್ಳೆ ಸಂಸ್ಕಾರ ಕೃಷ್ಣಣ್ಣಂಗಿದೆ. ಅದೆಲ್ಲಿಂದ ಬಂತು ಅಂದ್ರೆ ಆ ಗುರುಗಳಿಂದ ಬಂದಿದೆ. ಸತ್ಯ ಸತ್ಯ. ಅಲ್ಲಿಂದ ಬಂದಿದೆ. ನಿರಂಜನ್, ಈಗ ಬರ್ತಾ ಇರೋರು ಹೊಸ ಟೀಮ್ ಕಣೋ. ಆ Okay. ಟೀಮ್ ಅಲ್ಲಿ ಯಕ್ಷಗಾನ ಮಾಡೋರು ಮಿಸ್ ಆಗ್ಬಿಟ್ಟಿದಾರಂತೆ. ಅವ್ರು ಮಿಸ್ ಆಗಿದ್ದಾರೆ ಅಂದ್ಬಿಟ್ಟು ನನಗೆ ಹೋಗ್ಬಿಟ್ಟು ಮಾಡು ಅಂತೆಲ್ಲ ಹೇಳ್ಬಿಡ. ನನ್ ಕೆಲವಲ್ಲ ಆಗಲ್ಲ. ಓಕೆ, ಅದ್ ನಿಂಗೆ ಆಗಲ್ಲ ಅಂತಾನು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಬಟ್ ಹೊರದೇಶದಿಂದ ಒಬ್ರನ್ನ ಕರ್ಕೊಂಡ್ ಬಂದು ಯಕ್ಷಗಾನ ಮಾಡಿಸ್ತಾ ಇದಾರಂತೆ. ಸೊ ಖಂಡಿತವಾಗ್ಲೂ ಕರೆದೇ ಬೋಣ. ಪ್ಲೀಸ್ ವೆಲ್ಕಮ್ ಇವತ್ತಿನ ಹೊಸ ಟೀಮ್ ಸಿಂಧೂರ ಕಲಾವಿದರು ಆನ್ ಸ್ಟೇಜ್. ಅಯ್ಯೋ, ಗಂಟೆ 10 ಆಗ್ತಾ ಬಂತು. ನಾಳೆಲ್ಲ ನಾಳ್ದು ಯಕ್ಷಗಾನ ಇದೆ. ಬೆಳಿಗ್ಗೆ ಬೇಗ ಬಂದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡುವ ಹೇಳಿದ್ದೀನಿ. ಗಂಟೆ 10 ಒಬ್ರು ಆದ್ರೂ ಇದ್ದಾರಾ? ಎಲ್ಲೋ ಹೋದ್ರಪ್ಪ ಇವರು? ನಾನು ಬಂದೆ. ಅಲ್ಲ, ನಿನ್ಗೆ ಒಂದು ಚೂರಾದ್ರೂ ಮಾನ ಮರೆದಿದ್ಯಾ? ನಿನ್ಗೆ ನಾನು ಬೆಳಿಗ್ಗೆ ಬೇಗ ಹೇಳಿ ಕೇಳು. ಬೇಗ ಎದ್ದಿದ್ದೇನೆ ನಾನು. ಎಷ್ಟು? 4 ಗಂಟೆಗ? ಅಲ್ಲ. 5 ಗಂಟೆಗ? ಅಲ್ಲ. ಮತ್ತೆ 9 ಗಂಟೆಗೆ. ನೋಡು, ಸ್ವಾಮಿ ವಿವೇಕಾನಂದ ಒಂದು ಮಾತು ಹೇಳಿದ್ದಾರೆ ಗೊತ್ತಾ? ಎಂತ ಹೇಳಿ ಯುವಕರೇ ಎದ್ದೇಳಿ ಅಂತ. ಹೇಳಿದವರು? ಹಾ. ಎಷ್ಟು ಗಂಟೆಗೆ ಅಂತ ಹೇಳಿದಾರಾ? ನಮಸ್ಕಾರ. ನಮಸ್ಕಾರ. ಗೋಡಿ ಮತ್ತೆ ಸುಣ್ಣ ಇವನ ಎದೆಗೋಡಿ. ಮತ್ತೆ ಯಕ್ಷಗಾನಕ್ಕೂ ಒಂದು ಪಾತ್ರಕ್ಕೆ ಒಂದು ಜನ ಕಡಿಮೆ ಉಂಟು, ನಾನು ಹೇಳಿದ್ದೇನೆ. ಹೌದು, ಕರ್ಕೊಂಡು ಬಂದಿದ್ಯಾ? ಹೇಗೆ? ಇದು ಎಲ್ಲಿಂದ ತಂದದ್ದು ಮಾರ ನೀನು? ನಂದು ಚೈನೀಸ್ ಗಾಡಿಯಲ್ಲಿ ಹಾ. ಚೈನೀಸ್ ಫಾಸ್ಟ್ ಫುಡ್ ಮಾಡುವವನು ಇವನು. ಏನ್ ಗೊತ್ತಾ, ಇವನಿಗೆ ಒಂದು ಪ್ರಾಬ್ಲಮ್. ಏನೇನು? ಕನ್ನಡ ಮುಖಕ್ಕೆ ಹೊಡೆದ್ರೂ ಬರುದಿಲ್ಲ. ನಿಮ್ಗೆ ಡೈಲಾಗ್ ಇಲ್ಲ. ನೀನು ಹೀಗೆ ಕೊಳಲು ಹೀಗೆ ಹಿಡ್ಕೊಂಡುಂಟಲ್ಲ, ಈಗ ಇಷ್ಟೇ ಅಷ್ಟೇ ಅಷ್ಟೇ. ಎಂತ? ಎಂತ ಹೇಳ್ತಾನೆ ಅವನು, ನಮ್ಗೆ ಅರ್ಥ ಆಗುದಿಲ್ಲ. ಅದ ಒಂದು ಭಾಷೆ ಹಾಗೆ. ಆಯ್ತು, ನೀವು ಆಯ್ತು ಕಲಿಸಿ ಮಾರ್ರೆ. ಮಾಡ್ಬೇಕು. ಈಗ ಏನು ಗೊತ್ತಾ, ಶ್ರೀಕೃಷ್ಣ ಕೊಳಲು ಯಾವ ತರ ಊದ್ತಾನೆ ಅಂತ ನನಗೆ ಒಂದು ಸಲ ಮಾಡಿ ತೋರಿಸ್ಬೇಕು. ಮಾಡಿ ತೋರಿಸ್ಬೇಕು. ಆಯ್ತಾ? ಕರೆಕ್ಟ್ ಮಾಡ್ಬೇಕು. ಮಾಡ್ಕೊಡು. ಮಾಡು. ನೀನು ಕೃಷ್ಣನ ಪಾತ್ರ ಮಾಡೋದು ಬೇಡ. ಬೇಡ. ಆಯ್ತಾ? ನೀನು ದುಶ್ಶೇಷನ ಪಾತ್ರ ಮಾಡು. ದುಶ್ಶೇಷನಿಗೆ ಡೈಲಾಗ್ ಬೇಡ. ಈ ದ್ರೌಪದಿದ ಸೀರೆ ಉಂಟಲ್ಲ,
ಎಳಿಬೇಕು 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 ಈ ಕೃಷ್ಣ ರಥಕ್ಕೆ ಹತ್ತಾನೆ. ಆಯ್ತಾಯ್ತಾಯ್ತಾ. ಎಲ್ಲವೋ ದುಶ್ಯಾಸನ. ತುಂಬಿದ ಸಭೆಯಲ್ಲಿ ನನಗೆ ಅಪಮಾನ ಮಾಡಿದಂತ ಈ ದ್ರೌಪದಿಯ ಸೀರೆಯನ್ನು ಎಳೆದು ಹಾಕು ಎಳೆದು ಹಾಕು ಎಳೆದು ಹಾಕು. ಎಂತ ಭಾಷೆ ಅಲ್ವಾ ನನಗೆ? ಅವನು ದುಶ್ಯನ ಪಾತ್ರಕ್ಕೆ ಬೇಡ. ನಾವೊಂದು ಕೆಲಸ ಮಾಡು. ಏನ್ ಕೆಲಸ? ಅವನಿಗೆ ನಾಟ್ಯ ಹೇಗೆ ನಲಿಯುವುದಂತೇಳಿ ತೋರಿಸು. ಈ ತರ ನಲಿಬೇಕು. ಈ ನಾಳ್ದು ಯಕ್ಷಗಾನ ದಿನ ಈ ಯಕ್ಷಗಾನ ಪ್ರಾರಂಭವಾಗುವಾಗ ಎದುರುಗಡೆ ಅವು ಚೆಂಡೆ ಬಡಿತಾರೆ. ಹೀಗೆ ಬಡಿಯುವಾಗ ಈ ರಂಗಸ್ಥಳದ ಎದುರುಗಡೆ ಒಬ್ಬ ಕುರ್ಚಿಯಾಗಿ ಕೂತಿರ್ತಾನೆ. ಅವನ ಕೈ ಹೀಗೆ ಎತ್ತುತ್ತಾನೆ. ಆಗ ನೀವು ನಲಿಬೇಕು. ಹೇಗೆ ನಲಿಬೇಕು? ಅವ ಕೂತವ ಕೈ ಹೀಗೆ ಮಾಡಿದ್ರೆ ನಲಿಯುವುದು ನಿಲ್ಲಿಸಬೇಕು. ಅರ್ಥ ಆಯ್ತಲ್ಲ? ಅರ್ಥ ಆಯ್ತಲ್ಲ? ಈಗ ಅವನಿಗೆ ಒಂದು ಟ್ರಯಲ್ ಕೊಡುವ. ನಾನು ಮತ್ತು ಅವನು ಕೈ ಎತ್ತೇವೆ. ನೀನು ಸಹ ಸರಿ ನೋಡ್ಬೇಕು. ಸರಿ ನೋಡ್ಬೇಕು. ಅದೇ ಕರೆಕ್ಟ್. ಈಗ ನಾವೆಲ್ಲರೂ ಸೇರಿ ಒಮ್ಮೆ ಕೈ ಎತ್ತುವ. ಹೌದಾ? ಸರಿ. ಅರ್ಥ ಆಯ್ತು. ನಿಲ್ಲಿಸು 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 ನಿಲ್ಸು ಪುಣ್ಯಾತ್ಮ. ನಿನಗೆ ಹಾಗೆ ಹೇಳಿದಲ್ಲ ನಾವು. ಈಗ ಕೈ ಕೆಳಗೆ ಮಾಡುವಾಗ ನಲಿಯುವುದು ನಿಲ್ಲಿಸಬೇಕು. ಈ ಕೈಗೆ ಎತ್ತಿದ್ರೆ ಮಾತ್ರ. ನಿಲ್ಲಿಸು. ಅವಸ್ಥೆ ಮಾರ ಅವಸ್ಥೆ ಮಾರ. ನೀನು ಬೇಡ ಮರ, ಅವನು ಬೇಡ ಮರ. ಜೋರ್ ಬಾಯಾರಿಕೆ ಆಗ್ತೈತೆ. ಒಂದು ಸ್ವಲ್ಪ ನೀರು ಕೊಡ್ಬೋದು. ನೀರು ಹೇಳುವಾಗ ನನಗೊಂದು ನೆನಪಾಯ್ತು ಮಾರ. ಏನು? ಬೆಳಿಗ್ಗೆ ಮನೆಯಲ್ಲಿ ಒಂದು ತೊಟ್ಟು ನೀರಿಲ್ಲ ಅಂತ ಕೊಡ ಹಿಡ್ಕೊಂಡು ನಾನು ಬಾವಿಗಟ್ಟೆಗೆ ಹೋದದ್ದು. ಬಾವಿಯಿಂದ ಕೊಡ ಅರ್ಧ ತನಕ ಬಂದಿದೆ ಮಾರ. ಹಗ್ಗ ತುಂಡಾಗಿ ಕೊಡ ಬಾವಿ ಒಳಗೆ. ನೀವು ಅದಕ್ಕೆ ಹೇಗೆ ತಲೆ ಬಿಸಿ ಮಾಡುದು? ನಾನು ಬರುವಾಗ ನಿಮ್ಗೆ ಮೊದ್ಲೇ ಹೇಳಲಿಕ್ಕೇನು? ನಾನ್ ತೆಗ್ತಿದ್ನಲ್ಲ. ಹೌದಾ? ಮತ್ತೆ ಬನ್ನಿ 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 ಹಿಡೀರಿ ಹಾಗೆ ಬಾವಿಗೆ ಇಳಿತೀಯಲ್ಲ? ಸಾಹಿತ್ಯ ಮಾರ ಗುತ್ತಿಗೆ ಹಗ್ಗ ಹಾಕೊಂಡು ಇಳಿಸ್ತೇನೆ ಮಾರ. ನಿನ್ಗೇನು ಅವಸರ? ಹಗ್ಗ ಇಡಿ ಇಲ್ವಾ? ಬರ್ಲಿ ಬರ್ಲಿ. ಏನು 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 ಸೋಲಿಸ್ಬೇಕಾ? ಸಾಕ ನಿಲ್ಸಿ. ನಿಂಗೆ ಹಗ್ಗ ಬಿಡ್ಲಿಕ್ಕೆ ಅವಸ್ಥೆ ಮಾರ. ಹಗ್ಗ ಬಿಡ್ಲಿಕ್ಕೆ ಯಾರು ಹೇಳಿತು? ನೀನು ಹಗ್ಗ ಬಿಟ್ಟವ ಬಾವಿಗೆ ಬಿದ್ದಿದ್ದಾನಲ್ಲ, ಅದು ಖುಷಿಗೆ ನೀನು ನಲಿಯುದ? ಬಾವಿಗಿಳಿದು ನೀನು ಅವನ ಮೇಲೆ ತಗೋ. ಮೇಲೆ ಹಗ್ಗ ಇಲ್ಲದೆ ನೀನು ಮೇಲೆ ತರಬೇಕು. ಹೋಗು. ಅವನಿಗೆ ಅರ್ಥ ಆಗುದಿಲ್ಲ. ಇಳಿ 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 ಇಳಿ. ಅವನು ಇಳಿಬೇಕವ, ಇಳಿಬೇಕು ನೀಚೆ. ಬಿದ್ದು ಸಾಯ್ಬೇಕು ಅವನು. ಹುಚ್ಚಾರಾಗೆ ಮಾಡುದು. ಬಿದ್ದು ಸಾಯ್ಬೇಕವ. ಮುಳುಗಿ ಸಾಯ್ಬೇಕು. ನೀರಲ್ಲಿ ಮುಳುಗಿ ಖಾಲಿ ಆಗ್ಬೇಕು. ವಾಸಣ್ಣ ಅವನನ್ನು ನೋಡಂತೆ. ಅವನು ನೋಡಿದೆ ಪೈಪಲ್ಲಿ ಮಾತಾಡೋದು ನೋಡಿ. ಕೈ ಬಿಡ, ಕೈ ಬಿಡು ಮಾರಾಯ. ಕೈ ಬಿಡುದಿಲ್ವಾ? ಬಿಡುದಿಲ್ವಾ? 4 ನೂಡಲ್ಸ್ ಪಾರ್ಸೆಲ್. ಬಾರೋ, ಜಾಸ್ತಿ ಓವರ್ ಆಕ್ಟಿಂಗ್ ಮಾಡಬೇಡ. ಕಾಪಾಡ್ಕೋ. ಸಾಕು. ಅಲ್ಲ, ಬಾವಿ ಆಳ ನೋಡಕ್ ನಾನೇ ಬೇಕಾ ನಿಂಗೆ? ಈ ಬಾವಿ ತುಂಬಾ ಆಳ ಇದೆ. ಪ್ರಿಯ ವೀಕ್ಷಕರು, ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, 1.5 ಅಡಿ ಇದೆ ಈ ಬಾವಿ. ಇಂಥ 1.5 ಅಡಿ ಬಾವಿನಲ್ಲಿ ಬಹಳ ಕಷ್ಟ ಆಗ್ತಾ ಇತ್ತು ನಂಗೆ ಇರಕ್ಕೆ. ಬಟ್ ನನ್ನ ಕಡೆಯಿಂದ ಒಂದು ಡೌಟ್ ಇದೆ. ಏನ್ ಭಾಷೆ ಬರಲ್ಲ ನಿಮ್ಗೆ? ಏನ್ ಕೇಳಿದ್ರೆ ಶಕಲಕ ಹುಲ್ಲುಲ್ಲ ಶಕಲಕ ಹುಲ್ಲುಲ್ಲ ಅಂತಾರಲ್ಲ, ಸ್ವಲ್ಪ ಬಾಯಿ ಬಿಡುಗರು ಏನು? ಯಾವ ಭಾಷೆ ನಿಮ್ದು?
ಅತಿಂತಿಂಗ್ ತಾಂಕತಕ ತಂಪೋತಿ ತಂಪಾಗೆ ಸಂಪೋ ಹಲೋ 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 ಇಬ್ರು ಒಂದೇ ದೇಶದವ್ರ ತರ ಕಾಣಿಸ್ತಾ ಇದ್ದೀರಾ ಸರ್. ಒಂದ್ ನಿಮಿಷ ಇರು, ಇವಾಗ ಅವ್ರು ನೀವೇ ಕಮೆಂಟ್ ಕೇಳಿಸಿ ನೋಡೋಣ. ಎಸ್ ನಾರಾಯಣ್ ಮೊದಲನೇ ಪ್ರಯತ್ನದಲ್ಲೇ ನೀವು ಗೆದ್ದಿದ್ದೀರಾ, ಬಹಳ ಚೆನ್ನಾಗಿ ಮಾಡಿದ್ರಿ. ತುಂಬಾ ಸೊಗಸಾದ ಒಂದು ಸ್ಕ್ರಿಪ್ಟ್ ಅನ್ನ ರೆಡಿ ಮಾಡ್ಕೊಂಡು ಬಂದಿದ್ರಿ. ಮೊದಲನೇ ಸಲನೇ ನೀವು ಗೆದ್ದಿದ್ದೀರಾ. ಮುಂದೆ ನಾವು ನಿಮ್ಮಿಂದ ಇನ್ನೂ ಹೆಚ್ಚು ಹೆಚ್ಚು ನಿರೀಕ್ಷೆ ಮಾಡೋದಕ್ಕೆ ನಮ್ಗೆ ಈಗಲೇ ನೀವು ಲೀಡ್ ಕೊಟ್ಟಿದ್ದೀರಿ. ಎಲ್ಲ ಕಲಾವಿದರಿಗೂ ಮಜಾ ಭಾರತದ ವೇದಿಕೆಗೆ ಪ್ರೀತಿಯ ಸ್ವಾಗತ ನಿಮಗೆ. ಈ ಸ್ಕಿಟ್ ಅಲ್ಲಿ ಆಕ್ಟ್ ಮಾಡಿರುವಂತಹ ಪ್ರತಿಯೊಬ್ಬರು ಕಲಾವಿದರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು. ನನಗೆ ತುಂಬಾನೇ ಇಷ್ಟ ಆಗಿದ್ದು ನಮ್ಮ ರೆಸ್ಟೋರೆಂಟ್ ಓನರ್ ರಾಜೇಶ್ ಅವರೇ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಒಟ್ಟಾರೆ ನೀವೆಲ್ಲರೂ ಒಳ್ಳೆ ಕಲಾವಿದರು, ಇನ್ನ ಎತ್ತರಕ್ಕೆ ನೀವೆಲ್ಲರೂ ಬೆಳೀರಿ. ಆಲ್ ದ ಬೆಸ್ಟ್. ಐ ಎಂಜಾಯ್ಡ್ ಇಟ್. ಸೂಪರ್. ಹೊನವಳ್ಳಿ ಕೃಷ್ಣ ಸರ್, ಹೇಗನ್ನಿಸ್ತು ಸಿಂಧೂರ ಟೀಮ್ನ ಪರ್ಫಾರ್ಮೆನ್ಸ್? ಅದ್ಭುತವಾದ ಕಲಾವಿದರು, ಅದರಲ್ಲೇನು ಎರಡು ಮಾತಿಲ್ಲ. ಯಾಕೆಂದ್ರೆ ನನಗೆ ಅಷ್ಟು ಜನ ಅವರವರ ಪಾತ್ರನ ಬಹಳ ಚೊಕ್ಕವಾಗಿ ಅಭಿನಯಿಸಿದ್ರು. ಅವ್ರಿಗೆಲ್ಲ ಭಗವಂತ ಆರೋಗ್ಯ ಭಾಗ್ಯ ಕೊಡ್ಲಿ ಅಂತ ಹೇಳ್ತೀನಿ. ಚೇತನ್, 4 ಜನ ತುಂಬಾ ಚೆನ್ನಾಗಿ ಮಾಡಿದ್ವಿ. ಅದ್ರಲ್ಲಿ ಹೈಲೈಟ್ ಆಗಿದ್ ಮಾತ್ರ ನನಗೆ ಶೆಫ್. ಅವ್ರು ಡಾನ್ಸ್ ಮಾಡ್ಬೇಕಾದ್ರೂ ಅಡುಗೆ ಮಾಡ್ತಾ ಇದ್ದಾರೆ. ಓವರ್ ಆಲ್ ತುಂಬಾ ಚೆನ್ನಾಗಿತ್ತು, ಬಟ್ ಕ್ಯಾನ್ ಇಂಪ್ರೂವ್ ಅಂತ ನಾ ಹೇಳ್ತೀನಿ. ಇದು ನನ್ನ ಸಜೆಷನ್, ಪ್ಲೀಸ್ ಡೋಂಟ್ ಮೈಂಡ್. ನಿಮಗೆ ಇನ್ನ ಜಾಸ್ತಿ ಸಜೆಷನ್ಸ್ ಬೇಕು, ನಿಮ್ಮ ಚೇತನ್ ಅವ್ರ ನಂಬರ್ ತಗೊಳ್ಳಿ, ಖಂಡಿತವಾಗಿ ಕಾಂಟ್ಯಾಕ್ಟ್ ಮಾಡಿ ಒಳ್ಳೊಳ್ಳೆ ಐಡಿಯಾಗಳನ್ನ ತಗೊಳ್ಳಿ ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡೋದಕ್ಕಿಂತ ಮುಂಚೆ ನಾನು ಮೊದಲು ಬಾಯಿಂದ ಆಚೆ ಬರ್ತೀನಿ. ಇಲ್ಲೇ ಇದ್ದು ಸಾಕಾಗಿ ಹೋಗಿದೆ ನನಗೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಹೊನವಳ್ಳಿ ಸರ್, ಅಮ್ಮ ತುಂಬಾ ಮಾತಾಡ್ಬೇಕು ನಿಮ್ಮ ಹತ್ರ. ಆಕ್ಚುಲ್ ಆಗಿ ನಿಮ್ಮನ್ನ ಕೂರಿಸ್ಕೊಂಡು ನಿಮ್ಮ ಎಕ್ಸ್ಪೀರಿಯನ್ಸಸ್ ನ ಕೇಳಲಿಲ್ಲ ಅಂದ್ರೆ ತಪ್ಪಾಗೋಗ್ಬಿಡುತ್ತೆ. ಯಾಕಂದ್ರೆ ಇಂಥ ಪ್ರಶ್ನೆಗಳು ನಿಮ್ಮನ್ನ ಬಿಟ್ರೆ ಬೇರೆ ಯಾರನ್ನ ಕೇಳಿದ್ರು ಮೋಸ್ಟ್ಲಿ ನಮಗೆ ಉತ್ತರ ಸಿಗಲ್ಲ ಅಂತ ಅನ್ಸುತ್ತೆ. ಮೊದಲನೇದಾಗಿ ಒಂದ್ ಫೋಟೋ ತೋರಿಸ್ತೀವಿ ನಿಮ್ಗೆ. ಹೌದು, ಆ ಫೋಟೋ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ನಮ್ಗೆ ಹೇಳ್ಬೇಕು. ಸರಿ ಆಯ್ತು. ಹಾಯ್ ಕೃಷ್ಣಣ್ಣ, ಚೆನ್ನಾಗಿದ್ದೀರಾ? ನನಗೆ ಬಹುಶಃ ಬುದ್ಧಿ ಬಂದಾಗಿಂದ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ. ಬಹುಶಃ ಇವರೊಬ್ಬರೇ ಕಲಾವಿದರು. ನಮ್ಮ ತಂದೆಯವ್ರ ಜೊತೆಗೂ ಕ್ಲಾಸ್ಮೇಟು, ಶಿವಣ್ಣವ್ರ ಜೊತೆಗೂ ಕ್ಲಾಸ್ಮೇಟು, ರಾಘಣ್ಣವ್ರ ಜೊತೆಗೂ ಕ್ಲಾಸ್ಮೇಟು. ನನ್ನ ಜೊತೆ ಕ್ಲಾಸ್ಮೇಟ್ ಕ್ಯಾರೆಕ್ಟರ್ ಮಾಡಿಲ್ಲ ಅಷ್ಟೇ. ನನಗೆ ಈಗಲೂ ಕೇಳ್ತಾರೆ, ಚಿಕ್ಕ ವಯಸ್ಸಲ್ಲಿ ಹೇಗೆ ಆ್ಯಕ್ಟ್ ಮಾಡ್ತಿದ್ರಿ, ನಿಮ್ಗೆ ಯಾರು ಹೇಳ್ಕೊಡ್ತಿದ್ರು ಏನು ಅಂತ. ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ಏನಂದರೆ ಕೆಲವರು ಶಾರ್ಟ್ಗಳು ಸೀನ್ಗಳು ಮಾಡಬೇಕಾದ್ರೆ ಅದು ಕೃಷ್ಣ ಅವ್ರು ಮಾಡಿದ್ರೆ ನಾನು ಮಾಡ್ತಿದ್ದೆ. ಒಂದು ವಿಷಯ ಇದರಲ್ಲಿ ಹೇಳಲಿಕ್ಕೆ ಇಷ್ಟಪಡೋದು ಏನಂದರೆ, ಭಕ್ತ ಪ್ರಹ್ಲಾದ ಸಿನಿಮಾಲಿ ನಾನೊಂದು ಶಾರ್ಟಲ್ಲಿ ಹಾವು ಹಾಕ್ಕೊಂಡು ನಿಂತ್ಕೋಬೇಕು. ನನಗೆ ಬಹುಶಃ ಅವಾಗ ತುಂಬ ಚಿಕ್ಕ ವಯಸ್ಸು. ನನಗೆ ಆ ಎಪಿಸೋಡಲ್ಲಿ, ಆ ಇಡೀ ಸಿನಿಮಾದಲ್ಲಿ ಬೇರೆ ಯಾವ ಶಾರ್ಟ್ಸ್ ಜ್ಞಾಪಕ ಇಲ್ಲ, ಅದೊಂದೇ ಶಾರ್ಟ್ ಜ್ಞಾಪಕ ಇರೋದು ಭಕ್ತ ಪ್ರಹ್ಲಾದ ಆ್ಯಕ್ಟ್ ಮಾಡಬೇಕಾದ್ರೆ. ನಾನು ಹೇಳಿದ್ದೇನೆಂದರೆ ಒಂದೇ ಮಾತು, ನಾನು ಹಾವಾಗಿ ನಿಂತ್ಕೋಬೇಕು ಅಂದರೆ ಫಸ್ಟ್ ನನಗೆ ಮುಂಚೆ ಕೃಷ್ಣ ಅವ್ರು ಹಾವಾಗಿ ನಿಂತ್ಕೊಂಡ್ರೆ ನಾನು ನಿಂತ್ಕೊತೀನಿ ಅಂತ. ಕೃಷ್ಣ ಅವ್ರಿಗೂ ಹಾವು ಅಂದರೆ ಸಿಕ್ಕಾಪಟ್ಟೆ ಭಯ ಅಂತೆ. ಸೊ ಆ ಟೈಮಲ್ಲಿ ಕೃಷ್ಣ ಅವ್ರು ಹಾವು ಹಾಕೊಂಡ್ಮೇಲೆ ನಾನು ಹಾಕ್ಕೊಂಡೆ. ಸೊ ಹಾಗಾಗಿ ತುಂಬ ಖುಷಿಯಾಗಿ ಹೇಳ್ಕೊತೀನಿ. ಆ ಟೈಮಲ್ಲಿ ನನಗೊಂದು ಗೈಡ್ ಅಂದರೆ ಕೃಷ್ಣ ಅವರು ಅಂತ. ನಾನು ತುಂಬ ಚಿಕ್ಕವನವಾಗ. ಸೊ ಅವ್ರು ಹಾಡು ತೋರಿಸಿದ್ರೆ ನಾನು ಹಾಡ್ತಿದ್ದೆ, ಅವ್ರು ಡೈಲಾಗ್ ಮಾತಾಡ್ಸಿದ್ರೆ ನಾನು ಆ ಡೈಲಾಗ್ ಮಾತಾಡ್ತಿದ್ದೆ. ಸೊ ಆ ರೀತಿ ನಮ್ಮ ಒಡನಾಟ ಹೊನವಳ್ಳಿ ಕೃಷ್ಣ ಅವ್ರ ಜೊತೆಗೆ. ನಿಮಗೆ ಆ ದೇವರು ಒಳ್ಳೆ ಆರೋಗ್ಯ ಕೊಡಲಿ, ಒಳ್ಳೆ ಸುಖ ಕೊಡಲಿ, ಸಂತೋಷ ಕೊಡಲಿ, ಯಾವಾಗಲೂ ನಗ್ನಗ್ತಾನೆ ಇರಿ, ಎಲ್ಲರನ್ನು ರಂಜಿಸ್ತಾ ಇರಿ. ಆಲ್ ದಿ ಬೆಸ್ಟ್ ಕೃಷ್ಣ. ಅಂತ ಮಹಾನ್ ವ್ಯಕ್ತಿ ರಾಜ್ಕುಮಾರ್ ಅನ್ನೋರ್ ಜೊತೆ ಇದೀವಲ್ಲ, ಅದು ನಮ್ಮ ಪುಣ್ಯ. ನಾನು ಸತ್ಯ ಹೇಳಬೇಕು ಅಂದ್ರೆ, ನನ್ನ ಹಳ್ಳಿ ಕುಗ್ಗ ಗ್ರಾಮ. ನಾನು ಇವ್ರನ್ನ ನೋಡೋದಕ್ಕೋಸ್ಕರ ಈ ಹಳ್ಳಿಯಿಂದ ಬೆಂಗಳೂರಿಗೆ ಬಂದೆ. ಅದು ನನ್ನ ಕರ್ಮನೋ ಏನೋ ಗೊತ್ತಿಲ್ಲ. ಇಲ್ಲಿ ಯಾರು ಇಲ್ಲ, ಎಲ್ಲ ಮಡ್ರಾಸ್ ಅಂದ್ರೆ ಚೆನ್ನೈ ಅಲ್ಲಿದ್ದಾರೆ ಅಂತ. ಆಗೋ ಈಗೋ ಕಷ್ಟಪಟ್ಟು ಮಡ್ರಾಸಿಗೆ ಪ್ರಯಾಣ ಮಾಡಿದೆ. ಒಂದು ದಿನ ಅವ್ರಿಗೆ ಹೇಳಿದೆ, ಇದ್ದದ್ದು ಕಥೆನೇ ಹೇಳಿದೆ. ನಿಮ್ಮನ್ನ ನಾನು ಮನೇಲಿ ಇರ್ಬೇಕಾದ್ರೆ ಇವ್ರಿಗೆ ಕಾಫಿ ತಂದು ಕೊಡ್ಬೇಕಾದ್ರೆ ಕದ್ದು ನೋಡ್ತಾ ಇದ್ದೆ ಅವ್ರನ್ನ. ಇವತ್ತಿಗೂ ನನಗೇನಾದ್ರೂ ಬೇಜಾರಾದ್ರೂ ಸುಳ್ಳು ಯಾಕೆ ಕೇಳಬೇಕು, ರಾಜ್ಕುಮಾರ್ ಸಮಾಧಿ ಹತ್ರಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಒಂದು 3 ರೌಂಡ್ ಹೋಗ್ಬಿಟ್ಟು ಬಂದ್ರೆ ನನಗೆ ಮನೇಲಿ ನಿದ್ದೆ ಬರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಯಾಕೆಂದ್ರೆ ಅವರು ಕಂಡರ್ ಕಾಸ್ನ ಕಕ್ಕ ತರ ಕಾಣು, ಕೈಲಾಸ ಕಾಣ್ತೀಯ ಅಂತ ಹೇಳಿದ್ರು ಒಂದು ಮಾತು. ನೋಡಯ್ಯ, ಯಾವತ್ತು ತಕ್ಕಡಿ KG ಬಟ್ ಇರುತ್ತೆ, ಈ ಕಡೆ ಗೋಧಿ, ಸಕ್ಕರೆ, ಏನೇನು ರಾಗಿ, ಅಕ್ಕಿ ಎಲ್ಲ ಹೋಗ್ತಾ ಇದೆ. ಆದರೆ KG ಬಟ್ ಥರ ಇರೋದನ್ನ ಕಲಿಬೇಕು ಎಲ್ಲ.
ನಾವು ಮಾಡ್ತಕ್ಕಂಥ ಕೆಲಸ ಎಲ್ಲಿವರೆಗೂ ಭಯ ಇರುತ್ತೋ ಭಗವಂತ ಅಲ್ಲಿವರೆಗೂ ಪ್ರತಿಯೊಬ್ಬರಿಗೂ ಜಯ ಕೊಡ್ತಾನೆ ಅನ್ನೋ ಮಾತನ್ನ ನಾವು ಅವ್ರು ಹೇಳಿದ್ದನ್ನ ಕೇಳಿ ಅದನ್ನೇ ಇವತ್ತು ಹಂಚ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ನನಗೆ 67 ವರ್ಷ, ನಾನು 1004 ಸಿನಿಮಾ ಮಾಡಿದ್ದೀನಿ. 1004 ಸಿನಿಮಾ ಮಾಡಿದ್ರು ಇವತ್ತಿಗೂ ಕಲಿತಾ ಇದ್ದೀನಿ. ಇದ್ರೆ ಯಾತಕ್ಕೆ ಈ ವಿಷಯನ ಪ್ರಸ್ತಾಪ ಪಡ್ತೀನಿ ಅಂದ್ರೆ, ನಾವು ಅವ್ರಂಗಾಗ್ಲಿಲ್ವಲ್ಲ, ಇವ್ರಂಗಾಗ್ಲಿಲ್ವಲ್ಲ, ಅವ್ರು ಎಷ್ಟೆಷ್ಟು ಶ್ರಮ ಪಟ್ಟು ಆದ್ರು ಅಂತ ಅವ್ರಿಗೆ ಗೊತ್ತು. ನಾವು ಆ ತರ ಶ್ರಮ ಪಟ್ಟರೆ ನಮಗೂ ಆಗುತ್ತೆ, ಇವತ್ತಲ್ಲ ನಾಳೆ ಒಳ್ಳೇದಾಗುತ್ತೆ ಅಂತ ಹೇಳೋದಕ್ಕೆ ಇಚ್ಛೆ ಓಕೆ, ಇವಾಗ ಮಾತಾಡ್ತಾ ಆಕ್ಟರ್ ಕಮ್ ಸಿಂಗರ್ ನಾನು ಅಲ್ಲೇ ಕೂಡ್ಸ್ಕೊಂಡ್ ಮಾತಾಡಿದ್ರೆ ಚೆನ್ನಾಗಿರಲ್ಲ. ವೇದಿಕೆ ಮೇಲೆ ಕರೆದ್ಬಿಟ್ಟು ಸೀನ್ ಎಕ್ಸ್ಪ್ಲೇನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಚೇತನ್ ಪ್ಲೀಸ್ ಕಮ್ ಆನ್ ಸ್ಟೇಜ್. ಇವಾಗ ಆಕ್ಷನ್ ಹೀರೋ ಶೀತಲ್ ಒಬ್ಬ ಒಳ್ಳೆ ಹೀರೋಯಿನ್, ಬಟ್ ಬುದ್ಧಿ ಒಟ್ಟೋಗಿದೆ ಅವಳಿಗೆ. ಸೊ ಈ ತರ ಒಂದು ಕ್ಯಾರೆಕ್ಟರ್, ಒಂದು ರೊಮ್ಯಾಂಟಿಕ್ ಸಾಂಗ್ ಬರ್ಲಿ, ನೋಡೋಣ ಹೆಂಗ್ ಡ್ಯಾನ್ಸ್ ಮಾಡ್ತೀನಿ ಅಂತ. ಮ್ಯೂಸಿಕ್. ಇಷ್ಟೆಲ್ಲ ನಮ್ಮ ಹತ್ರ ಡ್ಯಾನ್ಸ್ ಮಾಡ್ಸಿದ್ಮೇಲೆ ನಿರಂಜನ್ ಹತ್ರ ಡ್ಯಾನ್ಸ್ Of ಮಾಡ್ತಾರೆ. course. ಏ ಚಾನ್ಸ್ ಅದು ಇನ್ನೊಂದಿದೆ ಕಡೆ skit. ಇಲ್ಲ ಓಕೆ, ಸುಷ್ಮಿತಾ ಬಾಮ, ಅಯ್ಯೋ ಬಾಬಾ ಬಾಬಾ. ಯಾವ ಸಾಂಗ್ ಬೇಕಮ್ಮ ನಿಂಗೆ? ನೀನೇ ಸಾಕಿದ ಗಿಣಿ ನಿನ್ನೆ ಚುಚ್ಚಿ ಸಾಯಿಸ್ತಲ್ಲೋ ಅನ್ನೋ, ನಾನೇ ಗಿಣಿ ಸತ್ತೋಗ್ತೀನಿ. ಒಂದ್ ನಿಮಿಷ ಇರು. ಶೀತಲ್ಗೆ ಕ್ಯಾರೆಕ್ಟರ್ ಕೊಟ್ಟೆ ಅಲ್ವಾ ನೀನು? ಹಾ. ನಿನಗೊಬ್ರು ಕ್ಯಾರೆಕ್ಟರ್ ಕೊಡ್ತಾರೆ ಡೈರೆಕ್ಟರ್, ಇರು. ಸೂಪರ್. ಒಂದು ವರ್ಲ್ಡ್ ಫೇಮಸ್ ಆಯ್ತು ಒಂದು ದಕ್ಷಿಣ ಭಾರತ ಸಿನಿಮಾ, ಒಂದು ಕಮಲಾಸನ್ ಅವರು 2 ಕ್ಯಾರೆಕ್ಟರ್ ಮಾಡಿದ್ರು, ಅಪೂರ್ವ ಸಹೋದರರು. ಹೌದೌದು ಸರ್. ಅದರಲ್ಲಿ ತಮ್ಮ ಹೈಟ್ ಇರ್ತಾನೆ, ಅಣ್ಣ ಇಷ್ಟೇ ಇರ್ತಾನೆ. ಸಪೋಸ್ ನಿರಂಜನ್ ಅವರು ಅಣ್ಣನ್ ಕ್ಯಾರೆಕ್ಟರ್ ಮಾಡಿದ್ರೆ ಹೇಗಿರುತ್ತೆ? ಯಾಕಂದ್ರೆ ಸಖತ್ತಾಗಿರುತ್ತೆ sir. ಅವ್ರ ಟ್ಯಾಲೆಂಟ್ಗೆ ಆ ಕ್ಯಾರೆಕ್ಟರ್ ಅಲ್ಲಿ ಡ್ಯಾನ್ಸ್ ಮಾಡಿದ್ರೆ ಹೇಗಿರುತ್ತೆ? ನಿರಂಜನ್ ಹಾಡನ್ನು ಸೆಲೆಕ್ಟ್ ಮಾಡಿ. ಇದು ಡ್ಯಾನ್ಸ್ ಮಾಡ್ಬೇಕು, ಡ್ಯಾನ್ಸ್ ಹೆಂಗ್ ಮಾಡ್ಲಿ ಸರ್? ಡ್ಯಾನ್ಸೇ ಮಾಡ್ತಿಲ್ಲ ಸರ್. ಕೂಡಿಸ್ಬಿಟ್ಟು ಅದು ಈ ಸಾಂಗಿಗೆ ಏನ್ ಡ್ಯಾನ್ಸ್ ಮಾಡ್ಲಿ ಸರ್? ವೀಕ್ಷಕರಲ್ಲಿ ವಿನಂತಿ, ನಮ್ ತಾಯಣಿಗೂ ಏನು ನೋಡಿಲ್ಲ ನಾನು. ಈ ಸಾಂಗ್ ನೋಡಿಲ್ಲ ಅಂತ ಬೇಜಾರಿದ್ಯಾ ಹೆಂಗೆ? ಹಿಂಗ್ ಕೂಡಿಸ್ಬಿಟ್ಟು ನೋಡ್ದೆ ಏನೋ ಚೆನ್ನಾಗಿರಲ್ಲ. ಸೊ ದಯವಿಟ್ಟು ನಾನೇನು ನೋಡಿಲ್ಲ, ನಂಗೆ ಇವಳು ಯಾರು ಅಂತಾನೆ ಗೊತ್ತಿಲ್ಲ. ಇನ್ನೊಂದ್ಸತಿ ಹೇಳಿ. ನಿಂಗೆ ಯಾರು ಅಂತಾನೆ ಗೊತ್ತಿಲ್ಲ. ಇನ್ನೊಂದ್ಸತಿ ಹೇಳಿ. ಸರಿ ನಿರಂಜನ್, ಒಂದ್ ಸೆಕೆಂಡ್ ನಿರಂಜನ್, ಈಗ ಕಾಲ್ ಬಂದಿದೆ, ಮಂಡಿ ಊರ್ಬಿಟ್ಟು ಮಾಡಕ್ ಆಗ್ಲಿಲ್ವಲ್ಲ ನಿಮ್ಗೆ? ನಿಂತ್ಕೊಂಡೆ ಮಾಡಿ. ಕರೆಕ್ಟ್. ಡ್ಯಾನ್ಸ್ ಮಾಡು ಅಂದ್ರೆ ಎಳ್ಕೊಂಡ್ ಸೈಡಿಗೆ ಕರ್ಕೊಂಡು ಹೋದ. ಅವನ ಬಗ್ಗೆ ಗೊತ್ತಿದ್ದು ಈ ತರದ್ ಒಂದು ಚಾಲೆಂಜ್ ಕೊಟ್ವಲ್ಲ ಅಂತ ನಮಗೆ ಅದೇ ಬೇಜಾರಾಗಿದೆ. ನಮ್ ತಪ್ಪದು. ಚೇತನ್, ಎನಿವೇಸ್ ಥ್ಯಾಂಕ್ ಯು ವೆರಿ ಮಚ್. Thank you so much. ಹಾ, ನೀವೆಲ್ಲ ನೋಡಿದ್ರಿ, ಪ್ರೇಮದ ಹುಚ್ಚಿಡ್ದಿರೋ ಅಂತ ನಿರಂಜನ್ ಸುಷ್ಮಿತಾ ಜೊತೆ ಪರಾರಿ ಆಗಿದ್ದಾನೆ. ಅದೇನ್ ನೋಡ್ತಾನೋ ಏನೇನ್ ಮಾಡ್ತಾನೋ ದೇವ್ರಿಗೆ ಗೊತ್ತು. ಬಟ್ ಇವಾಗ ಇನ್ನೊಂದು ಅದ್ಭುತವಾದಂತಹ ಕಾಮಿಡಿ ಸ್ಕಿಟ್ ಬರ್ತಾ ಇದೆ. ಹೀರೋ ಹುಚ್ಚ ಹಿಡ್ದಿರೋ ಅಂತ ಒಬ್ಬ ಬರ್ತಾ ಇದ್ದಾನೆ. ಸೊ ಪ್ಲೀಸ್ ವೆಲ್ಕಮ್ ಗಡಿಬಿಡಿ ಗೆಳೆಯರು ಆನ್ ಸ್ಟೇಜ್.
ವೈಶಂಪಾಯನ ಸರೋವರದಲ್ಲಿ ಅಡಗಿದೊಡೆ ಎನ್ನ ಕಣ್ಗಳಿಂದ ಪಾರಾಗವೆಂದು ಮಾಡಿದೆಯಾ ಕುಲವನರಿಯದೆ ತನ್ನ ಮನದಿಂದಲೇ ಕಿತ್ತು ಮೆರವೆ ಆದಮ್ಮ ಆದಮ್ಮ. ಅವ್ನ್ ಡ್ರಾಮಾ ಆರ್ಟಿಸ್ಟು ನಿದ್ದೆಲ್ಲೇ ಬಡ 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 ಅಂತಾನೆ. ಒಂದ್ ಸಿನಿಮಾ ಆರ್ಟಿಸ್ಟ್ ಶೂ ಹಾಕೊಂಡೆ ಮಲ್ಕೋತಾನೆ. ಇವರಿಬ್ಬರ ಮಧ್ಯ ನಾನ್ ನಿದ್ದೆ ಎಲ್ಲ ಉಷ್ಟು. ಅಲ್ಲ ಆ ಆ ಓಕೆ ಓಕೆ ಓಕೆ. ಸಂಜೆ ಗಾಡಿ ಸನ್ನದಲ್ಲ ಹೆಂಗದೆ ಆಕ್ಟಿಂಗ್. ನೀನ್ ಕೊಟ್ಟಿರೋ ಬಿಲ್ಡಪ್ಗೆ ನಮ್ ಲೈಫ್ ಸೆಟ್ಲ್ ಆಯ್ತಾನ ಅನ್ಕೊಂಡೆ. ನಿದ್ದೆ ಎಲ್ಲ ಹಾಳಾಯ್ತು. ಏನೇ ಇವತ್ತು ಅಪರೂಪಕ್ಕೆ ಬಾಯಲ್ಲಿ ಬ್ರಷ್ ಇಕ್ಕಬಿಟ್ಟಿದ್ಯಾ? ನೀನ್ ಎಲ್ಲಿ ಇಟ್ಕತೀಯ? ಆಯ್ತು ಬಿಡಪ್ಪ, ಉದ್ಬಿಟ್ಟು ಕೊಡು. ಮಂಜ, ಶೂಟಿಂಗ್ ಹೋಗಿದ್ದಲ್ಲ, ಏನಾಯ್ತು? ಮಾಡ್ಲಿಲ್ಲ ಕಳ್ಳ. ಯಾಕೆ? ಕಿಸ್ಸಿಂಗ್ ಸೀನು. ಕಿಸ್ಸಿಂಗ್ ಸೀನಾ? ಮಾಡದಲ್ವಾ? ನಾನ್ ಮಾಡಕ್ ರೆಡಿ ಇದ್ದ ಕಳ್ಳ, ಹೀರೋಯಿನ್ ಮಾಡಲ್ಲ ಅಂದ್ಲು. ಅತ್ತೆ ಅಲ್ಲುಜ್ಬೇಕು ಅನ್ನೋದು. ಹುಲಿ ಸಿಂಹ ಅಲ್ಲುಜ್ತಾವೆಲ್ಲ, ಅವ್ ತೊಳಿದು ಇಲ್ಲ. ಆಯ್ತು ಬಿಡ್ರಪ್ಪ. ತಿಂಡಿ ಏನ್ ಮಾಡಿದ್ರೆ? ನೀನು ಬಿಟ್ಬಿಟ್ಟು ಯಾವ ತರ ತಿಂಡಿ ಮಾಡಿ? ತಿನ್ನ ಕಾಸಿಲ್ಲ ಅನ್ನೋ. ಸರಿ, ಏನ್ ತಿಂತೀರಾ? ಚಿತ್ರಾನ್ನ ಕಣ. ನಾನು ಮೊಸರನ್ನ. ಸರ ನೀವೇನಾರು ತಿನ್ಕೊಳ್ಳಿ, ನನಗೆ ಶಾನ್ವೇಜ್ ತಾ ಬರಲ್ಲ. ಸ್ಯಾಂಡ್ವಿಚ್. ಹೀರೋ ಕಳ್ಳ, ನೀವೇನ್ ಬೇಕಾದ್ರೂ ತಿಂತೀರಾ. ನಾವ್ ಹೀರೋಗಳು ಕಳ್ಳ, ಸೆಲೆಬ್ರಿಟಿ. ಲೇ, ಹೇಳ್ದ ರೂಮಲ್ಲಿ ಇಕ್ಕಬೇಡ ಅಂತ ಕರ್ಕೊಂಬಂದವ್ ನೀನ್ ತಾನೆ. ಎಂತ ತಗಸ ಬಂತು, ಇನ್ನೊಂದ್ ಮಗ ಸಾಯ್ಲಿಲ್ಲ. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ನಾಳಿನ ಚಿಂತೆಯಲ್ಲಿ ಬಾಳಬಾರದು. ಓ ಸಿದ್ದು, ಅವರು ಮ್ಯಾನ್ ಮಾತಾಡ್ಬೇಡಕಲ್ಲ ನೀನು. ಯಾಕ ಈ ನನ್ನ ಮಗ ನನ್ನ ಅಂಡ್ರು ಬೇರೆ ಎತ್ಕೊಂಡೋಗಿ ನನ್ನ ಲೈಫ್ ಹಾಳು ಮಾಡ್ಬಿಟ್ಟ. ಅಂಡು ಬೇರೆ ಲೈಫ್ ಬಿಟ್ಟಿದ್ದ ಉಂಕಲ. ಅಪ್ರೂಪಕ್ಕೆ ಒಂದ್ ಚಾನ್ಸ್ ಸಿಕ್ಕಿತ್ತು, ಮಾಡುತ್ತಾನೆ. ಹೆಂಗಪ್ಪ ಮಾಡ್ಲಿ? ಸ್ವಿಮ್ಮಿಂಗ್ ಪೂಲ್ ಸೀನು. ಲೈ ಅನ್ಯಾಯ ನಮ್ ಲೈಫ್ ಹಾಳು ಮಾಡ್ಬಿಟ್ಟಲ್ಲ. ಇವೆಲ್ಲಿಂದ ಕದ್ದೆ? ನಿಮ್ ರೂಮ್ದಲ್ಲ ಬಿಡಪ್ಪ. ಹೋಲಿ ಬಿಡ್ರು. ಎಣ್ಣೆ ಹೊಡಿತೀರಾ? ಕೊಡೋ. ಎಣ್ಣೆ ಹೊಡಿತೀರಾ ಅಂತ ಕೇಳ್ದೆ, ತಗೊಂಬಂದಿನಿ ಅಂತ ಅಲ್ಲ. ಕಾಸು ಕೊಟ್ರೆ ನಾನು ಸ್ವಲ್ಪ ಹಾಕೊಂಡು ನಿಮ್ಗೂ ತಗೊಂಡ್ಬರ್ತೀನಿ. ತಗೊಳ, ಕಾಸು ಬೇಕೇನ? ತಗೊಳ, ನೀವೇನ್ ಬೇಕಾದ್ರು ತಗೊಳ್ರ. ನನಗ್ ಮಾತ್ರ ವೈನ್ ತಗೋಬರ. ಹೋಯಿನಾ? ಹೀರೋ ಕಳ್ಳ. ಹೋಗಿರಿ ನನ್ನ ಮಕ್ಕಳ. ಒಂದಲ್ಲ ಒಂದಿನ ನಾನು ಹೀರೋ ಆಗ್ತೀನಿ, ಆಮೇಲೆ ನಾನು ಯಾರು ಅಂತ ತೋರಿಸ್ತೀನಿ. ಏನ್ಲ? ದುಡಿಯೋದೇ ನನ್ನ ವೀಕ್ನೆಸ್, ಅದರ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸ್ನೆಸ್. ಆಯ್ತು, ಬಾರ. ದುಡಿಯದಿದ್ದರೆ ನಾ ದಿನ ನಡೆಯಲಾರದೋ ಜೀವನ. ಬಾರ ಬೇಗಲ್ಲ. ನಾನು ಹಾಕೊಂಡ್ ಬರ್ಬೇಕಲ್ಲ. ಸೂಪರ್ ಕಣ. ಬೀರು ಸೇಮ್ ನೀರಿದ್ದಂಗೆ ಐತಿ. ನಿನ್ ಕುಡ್ದು ನೀರೇಕಲ್ಲ, ಸ್ವಲ್ಪ ಬೀರ. ಏನ್ ಇದು ಪಾರಿಂದೇನೋ? ಅಲ್ಲಲ್ಲಪ್ಪ, ಇವ್ರಿಂದು. ಲೋ ಮಗ. ಇಲ್ಲ ಇಲ್ಲ. ಓ, ಸೋ ಮೆನಿ ಪೀಪಲ್ ಕಾಲಿಂಗ್. ಒಂದ್ ನಿಮಿಷ ಇರ್ರ. ಹಲೋ ಹಲೋ, ಮಂಜು ಅವರಾ? ಯಾ ಸೂಪರ್ ಸ್ಟಾರ್ ಮಂಜುನ ಹೇಳಿ. ಸರ್, ನೀವು ಫೋನ್ ಬಿಲ್ ಪೇ ಮಾಡಿಲ್ಲ, ಡ್ಯೂ ಇದೆ. ಐನೋ ಇವತ್ ಸಂಜೆ ಒಳಗೆ ಕಟ್ಟಿಲ್ಲ ಅಂದ್ರೆ ಕಟ್ ಮಾಡ್ಬೇಕಾಗತ್ತೆ ಸರ್. ಓಕೆ, ಕ್ಯಾರಿಯನ್. ಹಲೋ ಸರ್, ಹಲೋ ಹಲೋ. ನನ್ನ ಅಭಿಮಾನಿ ಸಂಘದವ್ರ ಅಧ್ಯಕ್ಷರು ಕಳ ಊರೂರಲ್ಲಿ ಕಟ್ಔಟ್ ಕಟ್ತೀನಿ ಅಂದ್ರು, ಕಟ್ಕಳಿ ಅಂದ್ರೆ. ಈ ಪೆಂಗನ್ಗೊಂದ್ ಸಂಘ ಕರೆಕ್ಟ್ ಆಗಿದೆ. ಯಾಕೆ ಅಳ್ತಾ ಇದ್ದೀನಿ ಅಂತ ನೋಡ್ತಿದ್ದೀರಾ? ಪಕ್ಕದ ಮನೆ ಕನ್ಕನ್ಗೆ ನೋಡಕ್ ಒಂಚೂರು ಚೆನ್ನಾಗಿಲ್ದಿದ್ರು ಅವಳಿಗೆ 3 ಜನ ಬಾಯ್ ಫ್ರೆಂಡ್ ರೀ. ಒಬ್ಬ ಗಿಫ್ಟ್ ಕೊಡಕ್ಕೆ, ಇನ್ನೊಬ್ಬ ಲಿಫ್ಟ್ ಕೊಡಕ್ಕೆ, ಇನ್ನೊಬ್ಬ ಶಿಫ್ಟ್ ಮಾಡಕ್ಕೆ. ಅದೇನೇ ಆಗ್ಬಿಡ್ಲಿ, ನಾಳೆ ಬೆಳಕರಿಯೋಷ್ಟೊತ್ತಿಗೆ ನಾನು ಫೇಸ್ಬುಕ್ ಅಲ್ಲಿ ಒಂದು ಫೋಟೋ ಅಪ್ಲೋಡ್ ಮಾಡಿ ಒಬ್ಬನ ಬಾಯ್ ಫ್ರೆಂಡ್ ಮಾಡ್ಕೋತೀನಿ. ಇಟ್ಸ್ ಮೈ ಪ್ರಾಮಿಸ್. ಲವ್ ಮಾಡಕ್ಕೆ ಅನ್ಕೊಂಡ್ರಾ? ಛೀ, ಜಸ್ಟ್ ಚಾಟ್ ಮಾಡಕ್ಕಮ್ಮ ಅಷ್ಟೇ. ಫಿಗರ್ ಏನೋ ಸಖತ್ತಾಗ ಅವಳೆ, ಆದ್ರೆ ನಮ್ಮ ರೇಂಜ್ಗೆ ಕಮ್ಮಿನೇ. ಇರ್ಲಿ, ಬರಗಾಲದಲ್ಲಿ ಬೋರ್ವೆಲ್ ಸಿಕ್ತಂಗೆ. ಹಲೋ ಎಸ್. ಓ, ಮಾತಾಡ್ಸೋದ್ ಬೇಡ, ಲೆಟರ್ ಬರ್ದ್ಬಿಡೋಣ.
ನಾನು ನಿನ್ನನ್ನು ಪ್ರೀತಿ ಮಾಡುತ್ತೇನೆ. ರಾತ್ರಿ 2 ಗಂಟೆಗೆ ಸಿಗು, ಮಾತಾಡೋಣ. ಟೆಕ್ನಾಲಜಿ ಇಷ್ಟೆಲ್ಲ ಇಂಪ್ರೂವ್ ಆದ್ರೂ ಇವನ್ ಯಾರೋ ಇನ್ನು ಓಲ್ಡ್ ಫ್ಯಾಷನ್ ಅಲ್ಲಿ ಇದ್ದಾನೆ, ಇನ್ನು ಲವ್ ಲೆಟರ್ ಕಾಲದಲ್ಲಿ ಇದ್ದಾನೆ. ಓಲ್ಡ್ ಮಾಡೆಲ್, ಬೇಸ್ಟ್ ಫೆಲೋ. ನಾನು ನಿನ್ನನ್ನು ಪ್ರೀತಿ ಮಾಡುತ್ತೇನೆ. ರಾತ್ರಿ 2 ಗಂಟೆಗೆ ಸಿಗು. ರಾತ್ರಿ 2 ಗಂಟೆಗೆ ಕುಡಿಯೋಣ, ಸಿಗೋಣ, ಪ್ರೀತಿ ನನ್ನ ಅವಳಪ್ಪ ಪ್ರೀತಿ ಮಾಡ್ತಾಳೆ. ಎಲ್ಲ ಕುಡಿದು ಮಲ್ಕೊಂಡವ್ರೆ ಹುಡುಗಿ ಹತ್ರ. ಎಲ್ಲ ಕುಡ್ದು ಬಿತ್ಕೊಂಡವ್ರೆ. ಸಿದ್ಧಾ ಎಲ್ಲೋಗ್ತಿದ್ಯಪ್ಪ? ಜಾಗಿಂಗ್ ಹೋಗ್ತಾ ಇದೀನಿ. ಹೌದಾ? ಇರೋ ನಾನು ಜಿಮ್ಗೆ ಹೋಗ್ಬೇಕು. ನಾನು ಎಣ್ಣೆ ತಗೊಂಡ್ಬಿಡ್ಬೇಕು. ಇಷ್ಟೊತ್ತು ಎಣ್ಣೆ ಸಿಗ್ತದೇನಾ? ನಂಗೆಲ್ಲ ಸಿಗುತ್ತಮ್ಮ. ಇಷ್ಟೊಂದಲ್ಲಿ ಎಲ್ಲೇರೋ ಹೋಯ್ತಾ ಇದ್ದೀರಾ? ನಾನು ಜಾಗಿಂಗ್ ಹೋಗ್ತಾ ಇದೀನಿ. ನಾನು ಜಿಮ್ಮು. ನಾ ಬಾರಿಗೆ ಹೋಗ್ತಿದ್ದೀನಮ್ಮ. ಹೌದಾ, ಹೋಗ್ ಬನ್ನಿ, ನಾನು ಇಲ್ಲೇ ಇರ್ತೀನಿ. ಯಾಕೆ ನೀನ್ ಬರಲ್ವಾ? ಮಾರ್ನಿಂಗ್ ಆಚೆ ಬಂದ್ರೆ ಡಾರ್ಕ್ ಸರ್ಕಲ್ ಬರುತ್ತೆ, ಹೀರೋ ಅಲ್ವಾ? ಏನೋ ಮಾಡ್ತಾ ಇದ್ಯಾ? ನೀರ್ ಖಾಲಿ ಆಗಿದ್ವಲ್ಲ, ಕೇಳೋಣ ಅಂತ ಬಂದೆ. ನೀನು ಬಕೆಟ್ ಬಿಟ್ಬಿಟ್ಟು ಬಂದಿದ್ದ ತಕೊಂಡ್. ನೀನು ಆ ಬಕೆಟ್ ತೂತಾಗಿದೆ ಅಂತ ಹೇಳಕ್ ಬಂದ. ಓ, ತಾವ್ಯಾಕೆ ಬಂದ್ರು? ತೂತಾಕಿ ಬಕೆಟ್ ಅದೆಲ್ಲ ಬೇರೆ ಅಂತ ಹೇಳಕ್ ಬಂದೆ. ಓ, ಹೋಗೋಣ ನಡೀರಿ. ಬಾ ದೇವ್ರೆ, ಎಂತ ಫ್ರೆಂಡ್ಸ್ ಕೊಟ್ಟಪ್ಪ. ಯಾಕೋ? ಲವ್, ನನಗೆ ಮೋಸ ಮಾಡಿ ಹುಡುಗಿ ಹತ್ರ ನೀವು 3 ಜನ ಹೋಗ್ತೀರೇನೋ? ನೀನೇನ್ ಮಾಡ್ದೆ? ನನ್ನಂತೂ ಕರೆದ್ಲು, ಹೋದೆ. ತಾವು ಸೆಲೆಬ್ರಿಟಿ ಅಲ್ವೇನೋ? ಕಾಮನ್ ಪೀಪಲ್ ಯಾಕೋ? ಭೂಮಿ ಯಾವ್ದೇ ಆದ್ರೇನು ಬೆಳೆ ಬೆಳೆಯೋದಷ್ಟೇ ಮುಖ್ಯ. ಎತ್ತದ ಬಿತ್ತು ನೋಡಮ್ಮ. ಅದಿರ್ಲಿ, ತಾವ್ಯಾಕೆ ಹೋಗಿದ್ರೆ? ನನಗ್ ಪತ್ರ ಬರ್ದಿದ್ಲು ಕಲ. ಅಲೋ, ಪತ್ರ ಬರ್ದಿದ್ ನನಗೆ. ಅಶ್ವಿನಿ ಪತ್ರ ಮಾತ್ರ ನನಗೇ ಬಂದಿತ್ತು. ಹೀರೋ ಕಳ ಪತ್ರ ಗೀತ ಬರ್ದೆ ನನಗೆ ಬರೀಬೇಕು. ಹೌದಾ? ನಡಿ, ಅವಳನ್ನೇ ಕೇಳೋಣ. ಬರಲ್ಲ, ನಡಿಲ್ಲ. 1 ನಿಮಿಷ, ನನಗೆ ಈ ವಾಚಾರದಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ನಾನೇ ಕೇಳ್ತೀನಿ. ಹಲೋ ಹಲೋ. ಏನಿಲ್ಲ, ಎಣ್ಣೆ ಹೊಡಿತೀರಾ? ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ಮೇಡಮ್, ಪತ್ರ ಬರ್ದಿದ್ದ ಅವನ್ಗ. ಲೆಟರ್ ಫಾರ್ ಮೀ. ಯಾ, ಹಾಗಾದ್ರೆ ನನಗೆ ಇರ್ಬೇಕಲ್ವಾ? ಪಾಪ ನಿನ್ ಪೇಸ್ ಕೊಟ್ಟೋಸಿ ತೋರು ಇರ್ಲ ಅವರು. ಅಲ್ಲ ಕಳೆ, ಇಷ್ಟು ಬಂದ್ರು ಇಲ್ಲೇ ನಿಂತಿದ್ದೀರಲ್ಲ. ಲೋ, ನನ್ಗೆ ಉಗುದ್ಲು, ನಿನಗ್ ವಾಂತಿನೇ ಮಾಡ್ದಲ್ಲ. ಅದೇ ಕಳ ನಿಮ್ಗೆ ಅರ್ಥ ಆಗಿಲ್ಲ. ನಿಮ್ಮನ್ನು ಉಗುದ್ಲು ಅಂದ್ರೆ ಪ್ರೀತಿ ಕಡಿಮೆ ಅಂದ್ರೆ ಫ್ರೆಂಡ್ಸು, ನನಗೆ ವಾಂತಿ ಮಾಡಿದ್ಲು ಅಂದ್ರೆ ಪ್ರೀತಿ ಜಾಸ್ತಿ ಅಂದ್ರೆ ಲವರು. ಹೀರೋ ಸಾಹೇಬ್ರೆ, ಬನ್ನಿ, ಸೂಪರ್ ಸ್ಟಾರ್ ಹೀರೋಗಳೇ ಬನ್ನಿ. ದಯಮಾಡಿ ತಮ್ಮ ಸರ್ವನಕ್ಕೂ ಒಂದು ಸಿಂಗಲ್ ನಮಸ್ಕಾರ ಹಾಕ್ತಿವಿ, ಬನ್ನಿ. ಇರ್ಲಿ. ಏನ್ ಚೆನ್ನಾಗಿ ಹೇಳು ಮನುಷ್ಯ. ಸರ್, ಹೇಗೆ ಅನಿಸ್ತು ಈ ಗಡಿಬಿಡಿ ಗೆಳೆಯರದು? ಈ ಬ್ಯಾಚುಲರ್ ಲೈಫ್ನ ತುಂಬಾ ಅಚ್ಚುಕಟ್ಟಾಗಿ ಕಟ್ಟಿಕೊಟ್ಟಿರಿ ನೀವು ವೇದಿಕೆ ಮೇಲೆ. ನಮಗೆ ಬಹಳ ಚೆನ್ನಾಗಿ ತೋರಿಸಿದ್ರಿ ಅದನ್ನ. ಓವರ್ ಆಲ್ ಸ್ಕಿಟ್ ಅಲ್ಲಿ ನಮಗೆ ನಗು ಕಮ್ಮಿ ಇತ್ತು, ಬಟ್ ಚೆನ್ನಾಗಿದೆ. ನಿಮ್ಮ ಟೀಮ್ ಬಹಳ ಚೆನ್ನಾಗಿದೆ. ನಿಮ್ಗೆ ಒಳ್ಳೆ ಸ್ಕಿಟ್ಟು, ಒಳ್ಳೆ ಡೈಲಾಗ್ಸ್ ಎಲ್ಲ ಸಿಕ್ಕಿದ್ರೆ ನೀವು ಧೂಳೆ ಎಬ್ಬಿಸ್ತೀರ. ಅಷ್ಟು ಒಳ್ಳೆ ಕಲಾವಿದರು ನೀವೆಲ್ಲರೂ ಕೂಡ. ಓಕೆ, ಶುಭವಾಗಿ.
ಶ್ರುತಿ ಮೇಡಮ್ ಆಕ್ಟಿಂಗ್ ಅಲ್ಲಿ ಗಡಿಬಿಡಿತನ ಕಾಣಲಿಲ್ಲ, ತುಂಬಾ ಸೆಟಲ್ಡ್ ಆಗಿ ಆಕ್ಟ್ ಮಾಡ್ತಾ ಇದ್ರಿ, ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು 4 ಜನ. ಈ 4 ಜನ ಹುಡುಗರು ಹುಡುಗಿನ ನೋಡ್ಬೇಕು ಅಂತಂದ್ರೆ ಯಾವ ಬಾಗ್ಲಿಂದನಾರು ಹೋಗ್ಬಿಡ್ತೀರಾ? ನಿಮ್ಮನೆ ಇದು, ಅವಳ ಮನೆ ಅದು, ಆ ಕಡೆಯಿಂದ ಎಂಟ್ರಿ ಆದ್ರಿ, ಎಕ್ಸಿಟ್ ಈ ಕಡೆಯಿಂದ ಆದ್ರಿ, ಎಲ್ರು ಬಂದ್ ಕೂತ್ರಿ. ಆವೇಶದಲ್ಲಿ ಏನ್ ಮಾಡ್ತೀನಿ ಅಂತ ಗೊತ್ತಾದ್ರೆ ಅಲ್ಲೇ ಎಂಟ್ರಿ ಆಗ್ಬಿಟ್ರಿ ನೀವುಗಳು. ಬಟ್ ನೀವು 4 ಜನ ತುಂಬಾ ಲವಲವಿಕೆಯಿಂದ ಆಕ್ಟ್ ಮಾಡಿದ್ರಿ. ಆಲ್ ದಿ ಬೆಸ್ಟ್. ಕೃಷ್ಣ ಸರ್, ಇದ್ದಿದ್ರಲ್ಲಿ ಮಂಜು ಅವ್ರ ಪಾತ್ರ ಬಹಳ ಚೆನ್ನಾಗಿತ್ತು. ಯಾಕೆಂದ್ರೆ ಒಂದೊಂದ್ರಲ್ಲಿ ಅವಕಾಶ ಹೆಚ್ಚಾಗಿ ಸಿಗುತ್ತೆ, ಒಂದೊಂದ್ರಲ್ಲಿ ಕಮ್ಮಿ ಇರುತ್ತೆ. ಇದ್ರೂ ಕೂಡ ನಾವು ಆ ತಾಳ್ಮೆ ಅನ್ನೋದನ್ನ ಕಳ್ಕೋಬಾರ್ದು. ದೇವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ವೆರಿ ಮಚ್. ಚೇತನ್, ತುಂಬಾ ಹಳೇದೆಲ್ಲ ನೆನಪಾಯ್ತಾ? ಬ್ಯಾಚುಲರ್ಹುಡ್ ಅಂದರೆ ಎಲ್ಲರಿಗೂ, ಎಲ್ಲ ಹುಡುಗರಿಗೂ ಅದು ಜ್ಞಾಪಕ ಇರುತ್ತೆ. ಆ್ಯಂಡ್ ಎಲ್ಲರೂ ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ರು. ಇನ್ನೂ ಇಂಪ್ರೂವ್ ಮಾಡ್ಕೋಬೋದು ಅಂತ ಅವ್ರು ಹೇಳ್ದಂಗೆ ಇಂಪ್ರೂವ್ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿ ಮಾಡಿ ಅಂತ ಹೇಳ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ಸರ್, ಯಾರು ಇವತ್ತು ಕಿರೀಟ ತೋಡ್ಸ್ಕೊಳ್ತಾ ಇರೋಂಥವ್ರು? ಮೊದಲಿಗೆ ನಾವು ಒಂದು 3 ಹೆಸರನ್ನ ಕರಿತೀವಿ, ಅವ್ರನ್ನ ಮೊದಲು ವೇದಿಕೆ ಮೇಲೆ ಕಳಿಸಿ. ಓಕೆ. ಜಗದೀಶ್, ಬಸವರಾಜ್ ಮತ್ತೆ ನೀಲ. ಏನ್ ಮೇಡಮ್ ಇದು ಡಿಫ್ರೆಂಟ್ ಆಗಿ 3 ಜನ ಕರ್ಸ್ಬಿಟ್ಟಿದ್ರಲ್ಲ, ಏನ್ ಕಥೆ? ಪದ್ಧತಿ ಪ್ರಕಾರ ಯಾರಿಗಾದ್ರೂ ಒಬ್ಬರಿಗೆ ಕಿರೀಟ ಹೋಗ್ಬೇಕು. ನಮಗ್ 3 ಜನ ಒಂದೇ, ಹಾಗಾಗಿ ಕಿರೀಟ ಯಾರಿಗೇನೋದು ಅವ್ರ 3 ಜನನೇ ಡಿಸೈಡ್ ಮಾಡ್ಲಿ ಅಂತ ಬಿಟ್ಬಿಡಿ. ನಿಮ್ 3 ಜನ ನೀವೇ ಡಿಸೈಡ್ ಮಾಡ್ಬೇಕು. ಜಗ ಹೇಳಿ, ಯಾರಿಗೂ ಹೋಗ್ಬೇಕು ಕಿರೀಟ? ಬಸ್ಸು. ನೆಕ್ಸ್ಟ್ ನೀಲ. ಎಸ್, ನೀಲಾಗೆ. ಬಸವಣ್ಣಗೆ. ಓಕೆ, ಬಸವಣ್ಣಂಗೆ 2 ಓಟ್ ಬಿದ್ದಿದೆ, ಹಾಗಾದ್ರೆ ಬಸ್ಸು ಕಿರೀಟ. ಸೂಪರ್. ಮಜ ಭಾರತ ಮಜ ಭಾರತ ಮಜ ಭಾರತ ಮಜ ಭಾರತ. ಏನಪ್ಪ 2ನೇ ಸಲ ಬರ್ತಾರೆ ಕಿರೀಟ, ಏನ್ ಅನಿಸ್ತಾ ಇದೆ? ಇದು ನಮ್ಮ ಟೀಮ್ಗೆ ಹೋಗ್ಬೇಕು. ಮತ್ತೆ ಇದು ನನಗೆ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ಥ್ಯಾಂಕ್ ಯು ವೆರಿ ಮಚ್. ಕಿರೀಟ ಏನೋ ಮುಗೀತು, ಅದು ಇವಾಗ ಚಾಲೆಂಜ್ ಯಾರಿಗೆ ಅಂತ ಗೊತ್ತಾಗುವಂತ ಸಮಯ. ಮೇಡಮ್, ಚಾಲೆಂಜ್ ಅನ್ನ ನಾವ್ ಈ ಸರಿ ಬ್ಯಾಚುಲರ್ಸ್ಗೆ ಕೊಡೋಣ ಅಂತ ಅನ್ಕೊಂಡಿದ್ವಿ. ಓಕೆ, ಗಡಿಬಿಡಿ ಗೆಳೆಯರು. ಸದ್ಯಕ್ಕೆ ನಿಮ್ಮ ಚಾಲೆಂಜ್ ರೆಡಿ ಇದೆ. ಯಾರನ್ನ ಸೆಲೆಕ್ಟ್ ಮಾಡ್ಕೋತೀರಾ? ಯಾರು ಬರ್ತೀರಾ? ತಲೆ ಇರ್ಲಿ ಟೈಟು, ತಲೆ ಮೇಲಿದೆ ಪಾಟು. ಇದೇನು ಅಂತ ನಿಮಗೆ ಗೊತ್ತಾಗ್ಲಿಲ್ಲ ಅಲ್ಲ? ಏನಿಲ್ಲ, ಬನ್ನಿ ನಿಂತ್ಕೊಳ್ಳಿ, ಹೇಳ್ತೀನಿ. ಸೊ ಅಪ್ಸರಿಯರೇ, ಧನ್ಯವಾದಗಳು. ಏನಿಲ್ಲ, ವೆರಿ ಸಿಂಪಲ್. 5 ಜನಕ್ಕೂ ತಲೆ ಮೇಲೆ 3 ಮಡಿಕೆ ಬರುತ್ತೆ, ಮ್ಯೂಸಿಕ್ ಬರುತ್ತೆ. ಆ 3 ಮಡಿಕೆನ ಬ್ಯಾಲೆನ್ಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡಬೇಕು. ಬಹಳ ಸುಲಭವಾಗಿದೆ, ಏನ್ ಕಷ್ಟ ಇಲ್ಲ. ರೆಡಿ? ಓಕೆ, ಹಾಗಿದ್ರೆ ಬರಲಿ ಇವರ ಚಾಲೆಂಜ್.
ಬಹಳ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇರಿ, ಕೈ ಹಿಡ್ಕೊಂಡು ಕೈ ಬಿಟ್ಟಿದ್ದಕ್ಕೆ ತಪ್ಪಕ್ಕಿಲ್ಲ. ಬಟ್ ನೀವು ಬಹಳ ಅದ್ಭುತವಾಗಿ ಮಾಡಿದ್ರಿಪ್ಪ. ಸೊ ಮನೇಲಿ ಈ ತರ ಚೊಂಬಿಡ್ದ ಅಭ್ಯಾಸ ಇದೆಯಾ? ನಿಮ್ಮ ಮಡಕೆ ಗಿಡಕೆ ಎತ್ತ ಅಭ್ಯಾಸ ಇದೆಯಾ? ಏನಿಲ್ವಾ ಆ ತರ? ಸೊ ತಲೆ ಬಲೆ ಮಡಿಕೆ ಅಲ್ಲ, ಬದಲಾಗಿ ಜವಾಬ್ದಾರಿನ ಹೊರಿಸಿದ್ದಾರೆ ಜಡ್ಜಸ್. ಸೊ ನೆಕ್ಸ್ಟ್ ಟೈಮ್ ಇಂದ ಇದೇ ತರ ಬೀಳಿಸ್ಬೇಡಿ, ಎತ್ತಿಡಿರಿ ಅಂತ ಹೇಳಿದಾರೆ ಅವರು. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಇಂದ ಎತ್ತಿಡಿಬೇಕು. ಓಕೆ ಓಕೆ, ಥ್ಯಾಂಕ್ ಯು. ಸೊ ಟ್ರಿಗರ್ ತಂಡ ಇವತ್ತು ಬಂದಿದೆ ನಮ್ಮ ಜೊತೆಲಿ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹೊನ್ನವಳ್ಳಿ ಕೃಷ್ಣ ಸರ್ ಹಾಗೆ ಚೇತನ್ ಇಬ್ರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೆ ಟ್ರಿಗರ್ ಚಿತ್ರದ ಪ್ರೊಡ್ಯೂಸರ್ ಕೂಡ ಇಲ್ಲೇ ಇದ್ದಾರೆ. ಸೊ ಕೃಷ್ಣ ಮಾಸ್ಟರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅನುಭವಕ್ಕೆ ಬೆಲೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ನಮ್ಮ ಒಂದು ಸಣ್ಣ ಕಿರು ಕಾಣಿಕೆ ನಮ್ಮ ತೃಪ್ತಿಗೋಸ್ಕರ. ಸೊ ದಯವಿಟ್ಟು ಇದನ್ನ ನೀವು ಸ್ವೀಕರಿಸಬೇಕು. ಇದನ್ನ ನಾರಾಯಣ್ ಸರ್ ಮತ್ತು ಶ್ರುತಿ ಮೇಡಮ್ ಇದನ್ನ ಅರ್ಪಿಸ್ಬೇಕು ಅಂತ ಕೇಳ್ಕೊತಾ ಇದೀನಿ. ಸರ್ ದಯವಿಟ್ಟು. ಮಜಾ ಭಾರತ ಮಜಾ ಭಾರತ ಮಜಾ ಭಾರತ ಮಜಾ ಭಾರತ. ಸೊ ಇಷ್ಟೊತ್ತಂಗ ಮಜಾ ಭಾರತದಲ್ಲಿ ಬಂದ್ರಿ, ತುಂಬಾನೇ ಎಂಜಾಯ್ ಮಾಡಿದ್ರಿ. ಸೊ ನಿಜವಲ್ಲ ಇವತ್ತು ನೀವು ನಮ್ಮ ಜೊತೆ ಬಂದಿರೋದು ತುಂಬಾನೇ ಸಂತೋಷ ನಮ್ಗೆ. ಬಟ್ ನಿಮಗೆ ಹೇಗೆ ಅನಿಸ್ತಾ ಇದೆ? ಮಜಾ ಭಾರತಕ್ಕೆ ಬಂದು ಹೇಗೆ ಅನಿಸ್ತಾ ಇದೆ? ಮಜಾ ಭಾರತ ನೋಡ್ತಾ ಇರ್ಬೇಕಾದ್ರೆ ನನ್ನ ಯಾವತ್ತು ಕರೀತಾರೋ ಅಂತ ಕಾಯ್ತಾ ಇದ್ದೆ. ಓ, ಎಲ್ಲದಕ್ಕೂ ಒಂದು ಸಂದರ್ಭ ಬರಬೇಕು ಅಂತ ಹೇಳ್ತಾರಲ್ಲ, ಅದು ಇವತ್ತು ಟ್ರಿಗರ್ ಚಿತ್ರದ ನಿರ್ಮಾಪಕರು, ನಾಯಕರು, ಅದರಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ಇಂಥ ಒಂದು ಸಂದರ್ಭದಲ್ಲಿ ನಾರಾಯಣ್ ಸಾರು, ಶ್ರುತಿಯವರು ನನಗೆ ಸನ್ಮಾನ ಮಾಡಿದ್ರಲ್ಲ. ಮಜಾ ಭಾರತದ ತಂಡಕ್ಕೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಇದೇ ರೀತಿ ನನ್ನಂಥ ಕಲಾವಿದರನ್ನ ಕರೆಸಿ ಈ ಥರ ಅವಕಾಶ ಕೊಡಲಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಟ್ರಿಗರ್ ಪ್ರೊಡ್ಯೂಸರ್ ಕೂಡ ನಮ್ಮ ಜೊತೆಲಿದ್ದಾರೆ, ಕೃಷ್ಣ ಮಾಸ್ಟರ್ ಅವರು. ಸರ್, ಟ್ರಿಗರ್ ಸ್ಪೆಷಾಲಿಟಿ ಏನು ಸರ್? ತುಂಬ ಚೆನ್ನಾಗಿ ಬಂದಿದೆ ಫಿಲಮ್ಮು. ನೀವೆಲ್ಲ ನಮಗೆ ಆಶೀರ್ವಾದಿಸಿರೋದ್ರಿಂದ ಈ ಮಜಾ ಭಾರತ ನಾವು ನೋಡಿ ಖುಷಿ ಪಡ್ತಾ ಇದ್ವಿ. ಇವತ್ತು ಈ ಸ್ಟೇಜಿಗೆ ಬಂದಿದ್ದರಿಂದ ನನಗೆ ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಚೇತನ್, ಟ್ರಿಗರ್ ಎಷ್ಟು ಸ್ಪೆಷಲ್ ಸಿನಿಮಾ ನಿಮಗೆ? ಫಸ್ಟ್ ಆಫ್ ಆಲ್ ಈ ಸ್ಟೇಜ್ ಮೇಲೆ ಮಜಾ ಭಾರತ ಅವರು ನಮ್ಮ ಚಿತ್ರನ ಪ್ರಮೋಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ಯಂಗ್ಸ್ಟರ್ಸ್ಗೆ ಈ ಆಪರ್ಚುನಿಟಿ ಸಿಗೋದು ತುಂಬ ಕಷ್ಟ. ಆ್ಯಕ್ಚುಲಿ ಒಂದು ಫಿಲಮಲ್ಲಿ ಯು ಕ್ಯಾನ್ ಲರ್ನ್ ಸೋ ಮಚ್. ಅಂದರೆ ಐ ಆಮ್ ವೆರಿ ಬ್ಲೆಸ್ಡ್ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಎವ್ರಿ ಒನ್. ಆ್ಯಂಡ್ ಅತಿ ಶೀಘ್ರದಲ್ಲೇ ನಾವು ಥಿಯೇಟರ್ಸಲ್ಲೂ ಬರ್ತೀವಿ. ಮಿಸ್ ಮಾಡದೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿನೆಲ್ಲ ಕರ್ಕೊಂಡು ಬನ್ನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಒಂದು ಪ್ರೀತಿಯ ಹೂಗೊಚ್ಚನ ದಯವಿಟ್ಟು ನೀವೆಲ್ಲ ಅರ್ಪಿಸ್ಕೋಬೇಕು. ಥ್ಯಾಂಕ್ ಯು ವೆರಿ ಮಚ್. ಸೊ ಶೋನ ಮುಗಿಸುವಂತ ಟೈಮ್ ಬಂದೇ ಬಿಡ್ತು. ಸೊ ಈ ಸಾಧಕನ ಕಿವಿ ಮಾತೊಂದಿಗೆ ಈ ಒಂದು ಶೋನ ಮುಗಿಸ್ತಾ ಇದೀವಿ. ಲೈಫಲ್ಲಿ ನಿಮಗೆ ಜಾಸ್ತಿ ಟೈಮ್ ಸಿಗ್ಬೇಕು ಅಂದ್ರೆ ನೀವು ಮಾತಾಡೋ ಟೈಮನ್ನ ಕಡಿಮೆ ಮಾಡ್ಕೋಬೇಕು. ಹಂಗಂತ ನಾರಾಯಣ್ ಸರ್ನ ಆಶೀರ್ವಾದ ಕೇಳ್ತಾ ದಯವಿಟ್ಟು ಈ ಶೋನ ಮುಗಿಸ್ತಾ ಇದೀನಿ. ಜೈ ನಾರಾಯಣ್ ಸರ್. ಎಲ್ಲ ಮನೆಗೂ ಮನೆ ಕಳಿ.